ಕ್ರಾಂತಿಯ ಕೆಚ್ಚು ಹೆಚ್ಚಾಗ್ತದೋ ಅಂತಹ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣರನ್ನು ಎನ್ನ ಹೃದಯ ಮಂದಿರದಲ್ಲಿ ಸ್ಮರಿಸುತ್ತಾ, ಯಾರ ಹೆಸರು ಕೇಳಿದ್ರೆ ಗಂಡೆದೆಯ ಗುಂಡಿಗೆ ಒಂದ್ಸಲ ಮುಟ್ಟಿ ನೋಡ್ಕೋಬೇಕಾಗ್ತದೋ ಅಂತಹ ವೀರರಾಣಿ ಕಿತ್ತೂರ ಚೆನ್ನಮ್ಮನನ್ನು ಎನ್ನ ಹೃದಯ ಮಂದಿರದಲ್ಲಿ ಸ್ಮರಿಸುತ್ತಾ, ಇಂದಿನ ಈ ಅಭೂತಪೂರ್ವಕವಾದಂತಹ ಕಾರ್ಯಕ್ರಮ, ನಿಜಕ್ಕೂ ಅಭೂತಪೂರ್ವಕವಾದಂತಹ ಕಾರ್ಯಕ್ರಮ ರೀ. 77ನೇ ಸ್ವತಂತ್ರ ದಿನಾಚರಣೆ ಅಂಗವಾಗಿ ಇವತ್ತು ಸುಸಂಸ್ಕೃತಿ ಸಂಸ್ಕಾರ ಸೇವಾ ಮಂಚ್ ವತಿಯಿಂದ ಮತ್ತು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಸಂಘಟನೆ ವತಿಯಿಂದ ಅದ್ಭುತವಾದಂತಹ ಸ್ವತಂತ್ರೋತ್ಸವ ಹಾಗೂ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣೋತ್ಸವ ಕಾರ್ಯಕ್ರಮದ ಎಲ್ಲ ಸಾವಳಗಿ ಗ್ರಾಮಸ್ಥರಿಗೂ ತುಂಬು ಹೃದಯದ ಶುಭಾಶಯಗಳು. ಈ ಒಂದು ಅಭೂತಪೂರ್ವಕವಾದಂತಹ ಕಾರ್ಯಕ್ರಮಕ್ಕೆ ವಿಶೇಷವಾದ ಆಹ್ವಾನಿತರಾಗಿರ್ತಕ್ಕಂತಹ ಎನ್ನಾತ್ಮೀಯ ಸಹೋದರ, ಕ್ರಾಂತಿ ಪುರುಷ, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣರ ವಂಶಸ್ಥರಾಗಿರ್ತಕ್ಕಂತಹ ಆತ್ಮೀಯ ಸಹೋದರ ಶ್ರೀಯುತ ನಿಂಗಪ್ಪ ಸಕ್ರೆಪ್ಪ ರೋಗನ್ ಅವರಿಗೆ ನನ್ನ ತುಂಬು ಹೃದಯದ ನಮಸ್ಕಾರಗಳು. ಹಾಗೂ ಅವರ ಧರ್ಮ ಪತ್ನಿ ಆಗಿರ್ತಕ್ಕಂಥ ಎನ್ನಾತ್ಮೀಯ ಸಹೋದರಿಯರು ಕೂಡ ಆತ್ಮೀಯವಾದಂತಹ ನಮಸ್ಕಾರಗಳು. ಇಂದಿನ ಈ ಕಾರ್ಯಕ್ರಮದ ಮುಖ್ಯವಾದಂತಹ ಕೇಂದ್ರ ಬಿಂದು, ಮಾತನಾಡ್ತಾ ನನ್ನನ್ನು ಬಹಳ ಎಲ್ಲ ಹಿರಿಯರು ಬಹಳ ಅಟ್ಟಕ್ಕೇರಿಸಿದ್ರು. ನಾವೆಲ್ಲರೂ ನಿಮ್ಮ ಮಾತನ್ನು ಕೇಳಲಿಕ್ಕೆ ಬಂದಿದ್ದೀನ್ರಿ ಅಂತ. ಎಲ್ಲ ಒಂದ್ ಕಡೆ ಮಾತು ಬರ್ತದ, ಹಾಲು ಹೈನವು ಲೇಸು, ಕೀಲು ಬಂಡಿಗೆ ಲೇಸು, ಶೀಲವುಳ್ಳ ಸತಿ ಲೇಸು, ಮತಗಳಲ್ಲಿ ಹಾಲು ಮತ ಲೇಸು ಅಂತೇಳಿ. ಈ ಮಾತನ್ನ ಯಾರು ಹೇಳಿದ್ರಪ್ಪ ಅಂದ್ರ, ಸರ್ವರೊಳಗಣ ಒಂದೊಂದು ನುಡಿ ಕಲಿತು ಸರ್ವಜ್ಞ ಆದ್ನಂತ. ಹಂಗ ಸರ್ವರೊಳಗಣ ಕೂಡಿ ಒಂದೊಂದು ನುಡಿ ಕಲಿತು ಸರ್ವಜ್ಞ ಆದ್ನಂತ. ಹಂಗ ನಾನು ಕೂಡ ಒಬ್ಬ ಚಿಕ್ಕವಳು ಇವತ್ತು ನಿಮ್ಮಂತ ಎಲ್ಲ ಹಿರಿಯರ ಮಾತನ್ನ ಸರ್ವರೊಳಗಣ ಒಂದೊಂದು ನುಡಿ ಕಲಿತು ನಾನು ಈ ಸಂಗೊಳ್ಳಿ ರಾಯಣ್ಣನ ಬಗ್ಗೆ ಮಾತನಾಡ್ಲಿಕ್ಕೆ ನಾನು ಬಂದಿದ್ದೇನೆ ಅಂತಕ್ಕಂಥ ಮಾತು ಕೂಡ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಈ ಒಂದು ಕಾರ್ಯಕ್ರಮದ ಮುಖ್ಯ ಕೇಂದ್ರ ಬಿಂದು ಆಗಿರ್ತಕ್ಕಂಥ ಎನ್ನ ಆತ್ಮೀಯ ಸಹೋದರ ಪಂಡಿತ್ ಪಾರ್ಶ್ವನಾಥ್ ಉಪಾಧ್ಯಾಯರು, ಸುಸಂಸ್ಕೃತ ಸಂಸ್ಕಾರ ಸೇವಾ ಮಂಚ ಸಂಘಟನೆಯ ಅಧ್ಯಕ್ಷರು, ಅವ್ರು ಹೇಳ್ತಾ ಹೇಳಿದ್ರು, ನನ್ನಲ್ಲಿ ಏನೂ ಇಲ್ರಿ ಮೇಡಮ್ ಅವ್ರೆ ಅಂತ ಹೇಳಿ. ಅವ್ರು ಮಾತನಾಡ್ತಾ ಹೇಳ್ತಿದ್ರು ನನ್ನಲ್ಲಿ ಏನೂ ಇಲ್ಲ ಅಂತ. ಆದ್ರೆ ನನಗೆ ಅರ್ಥ ಆಗ್ತಿತ್ತು, ಅವರಲ್ಲಿರ್ತಕ್ಕಂಥ ಒಂದು ಹೃದಯ ಶ್ರೀಮಂತಿಕೆ ಐತಲ್ಲ, ಆ ಸಂಘಟನೆಯ ಮನೋಭಾವ ಐತಲ್ಲ, ಇಷ್ಟೆಲ್ಲ ಜನರನ್ನ ಕರೆಸಿ ಒಗ್ಗಟ್ಟಿಸಿ ಇವತ್ತು ಈ ಒಂದು ಸಂಸ್ಕೃತವಾದಂತಹ ಕಾರ್ಯಕ್ರಮವನ್ನು ಮಾಡ್ತಾ ಇದಾರಲ್ಲ, ಈ ಹೃದಯ ಶ್ರೀಮಂತಿಕೆ ಮುಂದೆ ಆ ಶ್ರೀಮಂತಿಕೆಯನ್ನು ಮುಖ್ಯ ಅಲ್ಲ ಅಂತಕ್ಕಂಥ ಮಾತನ್ನು ಕೂಡ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಆ ಒಂದು ವ್ಯಕ್ತಿತ್ವ ಹೊಂದಿರತಕ್ಕಂಥ ಪಂಡಿತ್ ಪಾರ್ಶ್ವನಾಥ್ ಉಪಾಧ್ಯಾಯ ಅಣ್ಣವರಿಗೆ ಕೂಡ ನಾನು ತುಂಬು ಹೃದಯದ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಇನ್ನೋರ್ವರು ಎನ್ನ ಆತ್ಮೀಯ ಸಹೋದರರು, ಬಹಳ ಅತ್ಯಂತ ಸರಳ ಸಜ್ಜನಿಕೆಯ ವ್ಯಕ್ತಿತ್ವ ಉಳ್ಳಂತಹ ಎನ್ನ ಆತ್ಮೀಯ ಸಹೋದರರು ಲಕ್ಷ್ಮಣ್ ಪುಂಡೆ, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಸಂಘಟನೆಯ ಅಧ್ಯಕ್ಷರು, ಇವರಿಗೆ ಕೂಡ ನನ್ನ ಆತ್ಮೀಯವಾದಂತಹ ನಮಸ್ಕಾರಗಳು. ಎನ್ನ ಆತ್ಮೀಯ ಸಹೋದರಿ, ನಮ್ಮೂರಿಗೆ ಇಲ್ಲಿ ನಮ್ಮ ಜನಕ್ಕೆ, ನಮ್ಮ ಸಹೋದರರಿಗೆ ಒಂದೆರಡು ಮಾತನಾಡ್ಲಿಕ್ಕೆ ಹೇಳಿಕ್ ಬಂದಿದಾರಲ್ಲ ಅಂತೇಳಿ ತಮ್ಮ ಸಹೋದರಿ ಅಂತೇಳಿ ಪ್ರೀತಿಪೂರ್ವಕವಾಗಿ ನನ್ನನ್ನು ಸನ್ಮಾನಿಸಿರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ ರೈತ ನಾಯಕರಾಗಿರ್ತಕ್ಕಂಥ ಬಸವರಾಜ್ ಸಿಂಧೂರಣ್ಣವರು ಕೂಡ ನನ್ನ ಆತ್ಮೀಯವಾದಂಥ ನಮಸ್ಕಾರಗಳು. ಇವತ್ತು ನನ್ನ ಮಾರ್ಗದರ್ಶಕರು, ಹಿರಿಯರು ಆಗಿರ್ತಕ್ಕಂಥ ನನ್ನ ಹಿರಿಯ ಸಹೋದರರು ಗುರುರಾಜ್ ಅಂಗಡಿ ಅಣ್ಣವರು ಕೂಡ ನನ್ನ ಆತ್ಮೀಯವಾದಂಥ ನಮಸ್ಕಾರಗಳು. ಇನ್ನೊಬ್ರು ಹಿರಿಯರಾಗಿರ್ತಕ್ಕಂಥ ರಾಜುಗೌಡ ಅಣ್ಣವ್ರಿಗೂ ಮತ್ತು ಅಸಿಸ್ಟೆಂಟ್ ಇಂಜಿನಿಯರ್ ಆಗಿರ್ತಕ್ಕಂಥ ನಿಮ್ಮೆಲ್ಲರನ್ನ ಉದ್ದೇಶಿಸಿ ಮಾತನಾಡಿ ಹೋಗಿರ್ತಕ್ಕಂಥ ಗೋದೆ ಸರ್ ಅವರಿಗೂ, ನಾಗಪ್ಪಣ್ಣ ಗುಂದಿಗೆ ಅವರಿಗೂ, ಎನ್ನ ಆತ್ಮೀಯ ಸಹೋದರ ಸಿದ್ದು ಮಾಳಗೊಂಡವರಿಗೂ, ಅವರಿವರೆನ್ನದೇ ಯಾರ್ದೋ ಒಬ್ಬರ ಹೆಸರು ಹೇಳಿಲ್ಲ ಅಂತಂದ್ ಮಾತ್ರಕ್ಕೆ ಅದು ಉದ್ದೇಶಪೂರ್ವಕವಾಗಿ ಅಲ್ಲ, ಸಮಯದ ಅಭಾವ ಅನ್ನೋದನ್ನ ನಾವು ಮನದಲ್ಲಿ ನೆನೆದುಕೊಳ್ತಾ ಇವತ್ತು ಅವರಿವರೆನ್ನದೇ ವೇದಿಕೆಯ ಮೇಲೆ ಆಸೀನರಾದಂಥ ಎಲ್ಲ ಹಿರಿಯರಿಗೂ, ಆತ್ಮೀಯ ಸಹೋದರರಿಗೂ ನನ್ನ ಪ್ರೀತಿಪೂರ್ವಕವಾದಂತಹ ನಮಸ್ಕಾರಗಳು. ಇನ್ನು ವೇದಿಕೆಯ ಮುಂಭಾಗದಲ್ಲಿ ಆಸೀನರಾದಂಥ ಎಲ್ಲ ಹಿರಿಯರಿಗೂ, ಸಹೋದರರಿಗೂ ಮತ್ತು ಯೂಟ್ಯೂಬರ್ಸ್ ಸಹೋದರರಿಗೂ, ಪತ್ರಿಕಾ ಮಾಧ್ಯಮದವರಿಗೂ, ಹಿರಿಯ ತಾಯಂದಿರಿಗೂ, ಮುದ್ದು ವಿದ್ಯಾರ್ಥಿಗಳಿಗೂ ನನ್ನ ಪ್ರೀತಿಪೂರ್ವಕವಾದಂತಹ ನಮಸ್ಕಾರಗಳು. ಕನಕದಾಸರಿಗೆ ಕಂಬಳಿ ಚಂದ, ರಾಯಣ್ಣನಿಗೆ ಖಡ್ಗ ಚಂದ, ಮಾಳಪ್ಪನಿಗೆ ಕನಕದಾಸರಿಗೆ ಕಂಬಳಿ ಚಂದ, ರಾಯಣ್ಣನಿಗೆ ಖಡ್ಗ ಚಂದ, ವೀರಪ್ಪನಿಗೆ ಕೊಡ್ಲಿ ಚಂದ, ಮಾಳಪ್ಪನಿಗೆ ಭಂಡಾರ ಚಂದ, ಹಾಲು ಮತಕ್ಕೆ ಮೂಲ ಗುರು
ಕುರುಬನಿಗೆ ಕನಕನೇ ಒಡೆಯ ಎಂಬ ಮಾತಿನ ತಾತ್ಪರ್ಯವನ್ನು ಅರಿತು ಇವತ್ತು ಎಲ್ಲರೂ ಕೂಡ ರಾಯಣ್ಣೋತ್ಸವ ಕಾರ್ಯಕ್ರಮ ಮಾಡ್ತಾ ಇದ್ದೀರಿ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ರಾಯಣ್ಣೋತ್ಸವ ಕಾರ್ಯಕ್ರಮದ ಶುಭಾಶಯಗಳನ್ನು ಹೇಳುತ್ತಾ, ಇವತ್ತು ಕ್ರಾಂತಿವೀರ ಮಾತು ಹೇಳಿದ್ರೆ ಇವತ್ತು ಎಲ್ಲರೂ ಕೂಡ ಕಾರ್ಯಕ್ರಮ ಮಾಡ್ತಾ ಇದ್ರಿ ಮೇಡಮ್ ಅವರ. ಯಾವುದೋ ಒಂದು ಸ್ಪಿರಿಟ್ ಹಾಕೊಂಡು ಯಾವುದೋ ಒಂದು ದಿಕ್ಕಿಗೆ ಸಾಕ್ತಾ ಇದ್ರು, DJ ಹಚ್ಕೊಂತಾ ಇದ್ರು ಅಂತ. ಆದ್ರೆ ನನಗೆ ಬಹಳ ಹೆಮ್ಮೆ ಅನಿಸ್ತು. ನನ್ನ ಸಂಘಟನೆ ಐತಲ್ಲ, ಇವತ್ತು ಈ ಊರಿಗೆ ಬಂದಿದ್ದಕ್ಕೆ ನನಗೆ ಸಾರ್ಥಕತೆ ಆಯ್ತು ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಯಾಕಂತಂದ್ರೆ ನಾನು ಯಾವುದೇ ಅಪೇಕ್ಷದ ಹೆಣ್ಮಗಳಲ್ಲ. ಅವ್ರು ಮಾತನಾಡ್ತಾ ಹೇಳಿದ್ರು ಅವ್ರ ನೆಕ್ಸ್ಟ್ ಅಭ್ಯರ್ಥಿ ಆಗೋದು ಖಚಿತ ಅಂತ. ಅದಾಗ್ತೀನೋ ಇಲ್ಲ ನನಗೆ ಗೊತ್ತಿಲ್ಲ. ಇವತ್ತೇನಾದ್ರೂ ನಾನು ಜಿಲ್ಲಾ ಪಂಚಾಯತೋ ಅಥವಾ MLA ನೋ ಅಥವಾ MP ನೋ ಯಾವುದೋ ಒಂದು ತಾಲೂಕ್ ಪಂಚಾಯತೋ ಗ್ರಾಮ ಪಂಚಾಯತೋ ಏನಾದ್ರೂ ಆಗ್ಬೇಕು ಅಂತ ನಾನೇನಾದ್ರು ಕನಸು ಕಂಡಿದ್ರೆ ಅದು ನಮ್ಮೂರಿನಲ್ಲಿ ಮಾತ್ರ ನಾನು ತಿರುಗಾಡಿ ಸಂಘಟನೆಯನ್ನು ಮಾಡ್ತಿದ್ದೆ. ಆದ್ರೆ ಇವತ್ತು ಪ್ರೀತಿ ಪೂರ್ವಕವಾಗಿ ಇವತ್ತು ಸಣ್ಣ ಮಗು ಕೂಡ ಕರೆದ್ರು, ಅಕ್ಕ ನೀವು ಬರಬೇಕು ಅಂತಂದ್ರೆ ನಾನು ಓಡೋಡಿ ಬರ್ತೀನಿ ಅಂತಂದ್ರೆ ಯಾವ ಕಾರಣಕ್ಕೋಸ್ಕರ ರೀ? ಸಂಗೊಳ್ಳಿ ಕ್ರಾಂತಿ ಪುರುಷ, ಸಾಮಾನ್ಯ ಕಾವಲು ಕಾಯುತ್ತಿರುವಂತಹ ವ್ಯಕ್ತಿ, ಕ್ರಾಂತಿ ಪುರುಷ ಆಗಿ ಇತಿಹಾಸಕಾರನಾಗಿ ಸೇರಿರುವಂತಹ ವ್ಯಕ್ತಿಯ ಬಗ್ಗೆ ನನಗೆ ಮಾತನಾಡ್ಲಿಕ್ಕೆ ಕರೀತಾರಲ್ಲ, ಅಂತಹ ವ್ಯಕ್ತಿಯ ವ್ಯಕ್ತಿತ್ವವನ್ನ ಹೇಳಲಿಕ್ಕೆ ನನಗೆ ದೇವರು ಗಾಡ್ ಗಿಫ್ಟ್ ಆಗಿ ಕೊಟ್ಟಿದ್ದಾನಲ್ಲ, ಅದಕ್ಕೋಸ್ಕರ ಆ ಒಂದು ಆಶಾಭಾವನೆಯನ್ನು ಇಟ್ಕೊಂಡು ಇವತ್ತು ನಾನು ಸಿಂದಗಿಯಿಂದ ಸಾವಳಗಿ ಗ್ರಾಮಕ್ಕೆ ಬಂದಿದ್ದೆ. ಯಾಕಂದ್ರೆ ಬದುಕು ಬದಲಾಗಬೇಕು. ಬದುಕು ಬದಲಾಯ್ತಲ್ಲ, ಸಾಮಾನ್ಯ ಕಾವಲು ಕಾಯುತ್ತಿರ್ತಕ್ಕಂಥ ವ್ಯಕ್ತಿ ಕ್ರಾಂತಿ ಪುರುಷ ಆದ ಅಂದ್ರೆ ಬದುಕು ಬದಲಾಯ್ತು. ನೋಡ್ರಿ, ಅವರ ಬದುಕು ಬದಲು ಹೆಂಗಾಯ್ತು. ಈ ಸ್ವಾತಂತ್ರ್ಯೋತ್ಸವವನ್ನು ಇವತ್ತು ನಾವೆಲ್ಲರೂ ಕೂಡ ಸ್ವತಂತ್ರವಾಗಿ ಆಚರಿಸ್ತಾ ಇದ್ದೀವಂದ್ರೆ ಸಾಕಷ್ಟು ಕ್ರಾಂತಿ ಪುರುಷರು, ಸಾಕಷ್ಟು ಇತಿಹಾಸಕಾರರು ಅವರ ರಕ್ತವನ್ನು ಈ ಭೂಮಿಗೆ ಚೆಲ್ಲಿ ಹೋಗಿದ್ದಾರೆ ಬಂಧುಗಳೇ. ಅದರಲ್ಲಿ ಒಬ್ಬನಾಗಿರ್ತಕ್ಕಂತಹ ಕ್ರಾಂತಿ ಪುರುಷ, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣರು 1857ರ ಕ್ರಾಂತಿ ಆಗೋದಕ್ಕಿಂತಲೂ ಮುಂಚೆನೆ ಈ ಬ್ರಿಟಿಷರ ವಿರುದ್ಧ ತೊಡೆಯನ್ನು ತಟ್ಟಿರ್ತಕ್ಕಂಥ ಅಪ್ರತಿಮ ವೀರ, ಶೂರ, ಧೀರ, ಪರಾಕ್ರಮಿ ಯಾರಾದ್ರೂ ಇದ್ರೆ ಅದು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣರು ಮಾತ್ರ ರೀ. ಅದು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣರು. ಇವತ್ತು ಅಂತ ಕ್ರಾಂತಿ ಪುರುಷರ ಇವಷ್ಟೊಂದು ಅದ್ಭುತವಾದಂತಹ ಕಾರ್ಯಕ್ರಮ ಮಾಡ್ತಾ ಇದ್ದೀರಲ್ಲ, ಮತ್ತೊಮ್ಮೆ ಈ ಊರಿನ ಗ್ರಾಮಸ್ಥರಿಗೆ ನಾನು ಬಹಳ ತುಂಬು ಹೃದಯದಿಂದ ಅಭಿನಂದನೆಗಳು ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ. ಇವತ್ತು ಕ್ರಾಂತಿ ಪುರುಷ ಆಗ್ಲಿಕ್ಕೆ ಕಾರಣ ಯಾರು? ಸಾಕಷ್ಟು ಜನ ತಾಯಂದಿರಿದ್ದೀರಿ. ಇವತ್ತು ದೊಡ್ಡ ಇತಿಹಾಸಕಾರರಾಗಿರ್ಬಹುದು, ಕ್ರಾಂತಿಕಾರರಾಗಿರ್ಬಹುದು, ದಿವ್ಯ ಸ್ವಾಮೀಜಿಗಳಾಗಿರ್ಬಹುದು, ರಾಜಕೀಯ ವ್ಯಕ್ತಿಗಳಾಗಿರ್ಬಹುದು, ವಿಜ್ಞಾನಿಗಳಾಗಿರ್ಬಹುದ್ರಿ. ಇವರೆಲ್ಲರೂ ಕೂಡ ತಾಯಿ ಹೊಟ್ಟೆಯಲ್ಲಿ ಹುಟ್ಟಿದಂಥವ್ರಿ. ಇವರೆಲ್ಲರೂ ಕೂಡ ತಾಯಿ ಹೊಟ್ಟೆಯಲ್ಲಿ ಹುಟ್ಟಿದ. ತಾಯಿಯ ಸಂಸ್ಕಾರ, ತಾಯಿಯ ಆದರ್ಶ ಬಹಳ ಮುಖ್ಯ ಪಾತ್ರ ವಹಿಸ್ತದ ಅಂತ ನಾನು ಹೆಮ್ಮೆಯಿಂದ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಅದೇ ರೀತಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣರು ಇಷ್ಟೊಂದು ಕ್ರಾಂತಿ ಪುರುಷ ಆಗ್ಲಿಕ್ಕೆ ಮೂಲ ಕಾರಣ ಯಾರು ಅಂದ್ರೆ ಅವರ ಹೆತ್ತ ತಾಯಿ ಕೆಂಚವ್ವ ತಾಯಿ ಆದರ್ಶ ಒಂದು ಕಡೆ ಆದ್ರೆ, ಇನ್ನೊಂದು ಕಡೆ ಅವಳ ಸಾಕು ತಾಯಿ ವೀರರಾಣಿ ಕಿತ್ತೂರು ರಾಣಿ ಚೆನ್ನಮ್ಮ ತಾಯಿಯ ಆಶೀರ್ವಾದ ಕೂಡ ಅವರಿಗೆ ಅಷ್ಟೇ ಪ್ರಮುಖ ಪಾತ್ರ ಅಂತ ನಾನು ಹೇಳಿಕೆ. ಇವತ್ತು ಕೆಂಚವ್ವ ತಾಯಿ ಯಾವುದೇ ವಿಶ್ವವಿದ್ಯಾಲಯಕ್ಕೆ ಹೋದವಳಲ್ಲ ರೀ, ಹೆಬ್ಬಟ್ಟಿನ ಮನುಷ್ಯಳ ರೀ. ಆಕೆ ವ್ಯಕ್ತಿತ್ವ, ಆಕೆ ಶೌರ್ಯ, ಆಕೆ ತಾಕತ್ತು ಹೇಗಿತ್ತು ಅಂತಂದ್ರೆ ಒಂದು ನಿದರ್ಶನದ ಮೂಲಕ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಮಲ್ಲಪ್ಪ ಶೆಟ್ಟಿ ಮತ್ತು ಕುಲಕರ್ಣಿ ಅಂತ ಹೇಳಿ ಅವರು ಹೋಗ್ತಾರೆ, ತಾಯಿ ಮನೆಗೆ ಹೋಗ್ತಾರೆ, ಕೆಂಚವ್ವ ತಾಯಿ ಮನೆಗೆ ಹೋಗ್ತಾರೆ. ಹಿಂದಿನ ಬಾಗಿಲಿಂದ ಬರ್ತಾರೆ. ಕೆಂಚವ್ವ ತಾಯಿಯನ್ನ ಕಂಡು ಹೇಳ್ತಾರೆ, ಅಮ್ಮ ನಾವು ಇವತ್ತು ನಿನ್ನೆ ಬ್ರಿಟಿಷರು ಸಾಕಷ್ಟು ಸೈನಿಕರನ್ನ ತಂದಿದಾರಮ್ಮ, ನಿನ್ನ ಮಗನನ್ನ ಯುದ್ಧ ಮಾಡ್ಲಿಕ್ಕೆ ಕಳಿಸ್ಬೇಡಮ್ಮ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಆ ಮಾತು ಕೇಳಿದಂತ ಕೆಂಚವ್ವ ತಾಯಿಗೆ ಎಷ್ಟು ಕೋಪ ಬರ್ತದ ಅಂತಂದ್ರೆ, ಆಕೆ ಹೆಬ್ಬಟ್ಟಿನ ಮನುಷ್ಯಳು ಅಂತ ನಾನು ಮೊದ್ಲೇ ಹೇಳಿದೆ. ಎಷ್ಟು ಕುಶಾಗ್ರ ಬುದ್ಧಿ ಆಕೆ ಹತ್ರ ಇತ್ತು, ಚಾಣಾಕ್ಷ ಬುದ್ಧಿ ಅಂದ್ರೆ ಆ ಮಾತು ಕೇಳೋದಕ್ಕಿಂತ ಮುಂಚೆನೆ ಗೊತ್ತಿತ್ತು ಇವ್ರು ಏನೋ ಚಾಡಿ ಹೇಳಲಿಕ್ಕೆ ಬಂದಿದಾರ ಅಂತ. ಆ ತಾಯಿ ಹೇಳ್ತಾಳ, ಏನು ಕಿತ್ತೂರಿನ ಕಾರಬಾರಿಗಳು ಯಾವಾಗ ನೀವು ನಮ್ಮ ಮಂದಿ ಮುಂದಿನ ಬಾಗ್ಲಿಗೆ ಬರ್ಲಿಲ್ಲೋ, ಹಿಂದಿನ ಬಾಗ್ಲಿಗೆ ಬಂದ್ರಲ್ಲ, ಅವತ್ತೇ ಗೊತ್ತಿತ್ತು, ಅವಾಗೇ ಗೊತ್ತಿತ್ತು ನನಗೆ ಇಂತಹ ಕ್ಷುಲ್ಲಕ ಮಾತು, ಇಂತಹ ಚಾಡಿ ಹೇಳಲಿಕ್ಕೆ ನೀವು ಬಂದಿದ್ದೀರಿ ಅಂತ. ಆದ್ರೆ ನೀವ್ ಹೇಳಿರೋ ಮಾತಿಗೆ ನನ್ನ ಪ್ರತಿ ಉತ್ತರ ಏನು ಅಪ್ಪ ಅಂತಂದ್ರೆ, ರಾಯಣ್ಣ ಇಷ್ಟಕ್ಕೂ ಯಾರಂತ ತಿಳ್ಕೊಂಡಿದ್ದೀರಿ? ಮುಗುಳ್ ಹರಿದ ಹೆಗಲ ಮ್ಯಾಗ ಬಿದ್ರು ಬಗಲ್ ಎತ್ತ ಕುಲ ಅಲ್ರಿ, ಅವ್ರು ಯಾರು ವಂಶಸ್ಥರು ಅಂತ ತಿಳ್ಕೊಂಡಿದ್ದೀರಿ? ಹುಲಿ ಕೂಡ ಕುಸ್ತಿ ಹಿಡಿದು ಅದನ್ನ ಚಿತ್ತ ಕೆಡವಿ ರಕ್ತ ಮಾನ್ಯದ ಹೊಲನ ದತ್ತಕ ಪಡೆದ ಬರಮಣ್ಣನ ಮಗ ಅದನ ಇಷ್ಟಕ್ಕೂ ಸಂಗನ ಮಗ ಮಾಡಿ ನಿನ್ನಂಗ ಮೂಲೆಯಲ್ಲಿ ಕುಂದ್ರಿಸ್ಲಿಕ್ಕೆ ಹೆತ್ತಿಲ್ಲ ರಾಯಣ್ಣನ. ರಾಯಣ್ಣ ಇಷ್ಟಕ್ಕೂ ಈ ಕಿತ್ತೂರು ನಾಡಿಗೋಸ್ಕರ, ತಾಯಿ ನಾಡಿಗೋಸ್ಕರ, ತಾಯಿಗೋಸ್ಕರ ಜೀವ ಕೊಟ್ಟರು ಸರಿನೇ ಅಂತಕ್ಕಂಥ ಮಾತನ್ನು ತಾಯಿ ಕೆಂಚವ್ವ ತಾಯಿ ಹೇಳ್ತಾಳ ಬಂಧುಗಳೇ.
ಆ ತಾಯಿ ಮಾತನ್ನ ಕೇಳದಂತ ಮಲ್ಲಪ್ಪ ಶೆಟ್ಟಿ ಓಡೋಗ್ಬಿಡ್ತಾನ ಬಂಧುಗಳೇ. ನೋಡ್ರಿ, ನಮ್ಮ ನಿಮ್ಮಂತವ್ರು ಏನಾದ್ರು ಆದ್ರೆ ನಮ್ಮ ಮಕ್ಕಳು ಇವತ್ತು ಮನೇಲಿ ಹೊಸಲು ದಾಟಿದ್ರಿ ಅಥವಾ ಕೈಲಿ ಏನಾದ್ರು ಬ್ಲೇಡ್ ಹಿಡಿದ್ರೆ ಖಡ್ಗ ಹಿಡ್ದಾನ ಅಂತ ಹೇಳಿ ಬಿಲ್ಡಪ್ ಕೊಡ್ತೀವಿ, ಹೌದಲ್ವಾ? ಆದ್ರೆ ಆಗಿನ ತಾಯಿ, ನೀನ್ ಹೋಗು ಮಗನೇ, ನೀನ್ ಹೋಗು, ಈ ಬ್ರಿಟಿಷರ್ನ ಒದ್ದು ಓಡಿಸು ಅಂತಕ್ಕಂತ ಪ್ರೇರಣೆ ಕೊಟ್ಲಲ್ಲ, ಆ ಸ್ಪಿರಿಟ್ ಕೊಟ್ಲಲ್ಲ, ಆ ತಾಯಿಯನ್ನ ನಾವು ನೆನೆಸ್ಕೋಬೇಕಲ್ರಿ. ಅದು ಹೆತ್ತ ತಾಯಿ, ಕೆಂಚವ ತಾಯಿ ಆದರ್ಶ. ಆದ್ರೆ ಇನ್ನು ಕಿತ್ತೂರು ರಾಣಿ ಚೆನ್ನಮ್ಮ ತಾಯಿ ಆದರ್ಶ ಕೂಡ ಅಷ್ಟೇನ್ ಕಡಿಮೆ ಅಲ್ರಿ. ಕಿತ್ತೂರು ರಾಣಿ ಚೆನ್ನಮ್ಮ ತಾಯಿ ಆಸ್ಥಾನದಲ್ಲಿ ಕುಳಿತಿರ್ತಾಳೆ. ರಾಯಣ್ಣ ನಡ್ಕೊಂತ ಹೋಗ್ತಾ ಇರ್ತಾನೆ. ಹೇಗ ಈ ಹಳದಿ ಧ್ವಜಗಳ ಹಾರಾಡ್ತಾ ಇದ್ದಾವೆ ಸಾವಳಗಿ ಗ್ರಾಮದಲ್ಲಿ. ಅವಾಗ ಕಿತ್ತೂರಲ್ಲಿ ಕಿಲ್ಲೆ ಮೇಲೆ ಯಾವ ಧ್ವಜ ಹಾರಾಡ್ತಾ ಇದ್ವಪ್ಪ ಅಂದ್ರ ಬ್ರಿಟಿಷರ ಯೂನಿಯನ್ ಜಾಕ್ಗಳ ಹಾರಾಡ್ತಾ ಇರ್ತಾವ್ರಿ. ಅದನ್ನ ನೋಡಿದಾಗ ರಾಯಣ್ಣನಿಗೆ ಸಂಕಟ ಆಗ್ತದ್ರಿ, ಸಂಕಟ ಆಗ್ತದೆ. ತಾಯಿ ಕುಳಿತಿರ್ತಾಳೆ ಆಸ್ಥಾನದಾಗೆ. ತಾಯಿ ಬಲ್ ಹೋಗಿ ನಿಂತ ಹೇಳ್ತಾನೆ ರಾಯಣ್ಣ, ಅಮ್ಮ, ಈ ಕಿತ್ತೂರು ಕಿಲ್ಲೆ ಮೇಲೆ ಬ್ರಿಟಿಷರ ಯೂನಿಯನ್ ಜಾಕ್ಗಳ ಹಾರಾಡ್ತಾ ಇದಾವಮ್ಮ. ಅದನ್ನ ನೋಡಿದಾಗ ನನಗೆ ಸಂಕಟ ಆಗ್ತಾ ಇದೆ ಅಮ್ಮ, ಸಂಕಟ ಆಗ್ತಾ ಇದೆ. ನಾನು ನಿನ್ನೊಟ್ಟಿಗೆ ಕೆಲಸ ಮಾಡ್ತೀನಮ್ಮ, ನನಗೆ ಆಶೀರ್ವಾದ ಮಾಡು ತಾಯಿ ಅಂತೇಳಿ ತಾಯಿಗೆ ಆಶೀರ್ವಾದ ಕೇಳಲಿಕ್ಕೆ ರಾಯಣ್ಣ ಹೋದ್ರೆ ತಾಯಿ ಹೇಳ್ತಾಳೆ, ಚೆನ್ನಮ್ಮ ತಾಯಿ, ನಿಜ ರಾಯಣ್ಣ, ನಿನ್ನ ಮಾತು ಕೇಳಿದ್ರೆ ಕರಳು ಕಿತ್ತು ಬರ್ತದಪ್ಪ. ಆದ್ರೆ ಈ ಮೋಸಗಾರರು, ಈ ದಗಾಕಾರರು, ಈ ಸುಳ್ಳುಗಾರರು ತುಂಬಿರ್ತಕ್ಕಂತ ಈ ಕಿತ್ತೂರಲ್ಲಿ ನಾನ್ ನಿನ್ ಹೆಂಗ್ ನಂಬ್ಲೋ ಕಂದ ಅಂತ ಹೇಳಿ ತಾಯಿ ಕೇಳಿಬಿಡ್ತಾಳ್ರಿ. ರಾಯಣ್ಣ ಹೇಳ್ತಾನೆ, ಅಮ್ಮ, ನೀನು ಯಾವಾಗ ಈ ಮಾತು ಕೇಳ್ತಿ ಅಂದ್ರ ನಾನೊಂದ್ ಮಾತು ಹೇಳ್ತೀನಮ್ಮ. ನಾನು ಹಾಲಿನಂತ ಮನುಷ್ಯನಮ್ಮ, ನಾನು ಮೋಸ ಮಾಡುವ ವ್ಯಕ್ತಿ ಅಲ್ಲ. ಆದ್ರೆ ನೀನ್ ಈ ಮಾತು ಕೇಳ್ತಿ ಅಂದ್ರ ನಾನು ಒಂದ್ ಮಾತು ನಿನ್ ಕೊಡ್ತೀನಿ, ನಾನು ನಿನಗೊಂದ್ ಶಬ್ದ ಮಾಡ್ತೀನಿ ಅಂತ ಹೇಳ್ತಾನೆ. ಏನಂತ ಶಬ್ದ ಮಾಡ್ತಾನೆ ರಾಯಣ್ಣ ಅಂದ್ರೆ, ಅಮ್ಮ, ನಿನಗೆ 100 ಶತ್ರುಗಳ ರುಂಡವನ್ನು ತಂದು ಕೊಡ್ತೀನಿ ಅಂತ ಮಾತು ಕೊಟ್ರೆ, ಅಕಸ್ಮಾತ್ ಆಗಿ ನನಗೆ 99 ರುಂಡಗಳು ಸಿಕ್ಕು, ಇನ್ನು 100ನೇ ರುಂಡ ಸಿಗದೇ ಇದ್ರೆ ನಾನೇನ್ ಮಾಡ್ತೀನಿ ಗೊತ್ತೇನ್ ತಾಯಿ ಅಂತ ಕೇಳ್ತಾನೆ. ಏನ್ ಮಾಡ್ತೀನಿ ಮಗನೇ ಅಂತ ಕೇಳಿದಾಗ ರಾಯಣ್ಣನ ಉತ್ತರ ಹೇಗಿತ್ತು ವಿಚಾರ ಮಾಡ್ರಿ. 99 ರುಂಡ ಸಿಕ್ಕು 100ನೇ ರುಂಡ ಸಿಗದೆ ಹೋದಲ್ಲಿ ಆ 100ನೇ ರುಂಡನೇ ನನ್ನ ತಲೆಯನ್ನೇ ಕಡ್ದು ನಿನ್ನ ಪಾದಕ್ಕೆ ಹಾಕ್ತೀನಮ್ಮ, ನಾನು ಅಂತಹ ವ್ಯಕ್ತಿ ಅಂತಕ್ಕಂತ ಮಾತನ್ನ ರಾಯಣ್ಣ ಹೇಳ್ತಾನ್ರಿ. ಅಂತ ನಂಬುಗಸ್ತ ವ್ಯಕ್ತಿ ರೀ. ಅವರ ಇಬ್ಬರ ಅವಿನಾಭಾವ, ಅವರ ಪ್ರೀತಿ ಹೆಂಗಿತ್ತು ಅಂತಂದ್ರ ಯಾವತ್ತು ಕೂಡ ನಾವು ಜಾತಿಯನ್ನ ಬೇಡಿ ಜಾತಿ ಮನೆಯ ಜ್ಯೋತಿ ತಾಹಿನವಿ ಅಂತ. ಜಾತಿ ಯಾವಾಗ್ಲಾದ್ರೂ ಕೂಡ ಕೆಳವರ್ಗದ ಜನರ ಹತ್ರ ಬಹಳ ಕಡಿಮೆ ಉರಿಯೋದು, ಮೇಲ್ವರ್ಗದ ಜನರ ಮನೆಯಲ್ಲಿ ಬಹಳ ಪ್ರಕಾಶಮಾನವಾಗಿ ಉರಿಯೋದು, ಹಾಗೇನಾದ್ರೂ ಐತೇನೋ ದೀಪಕ್ಕೆ ಯಾವುದು ಇದು ಇಲ್ರಿ. ಹಾಗೆ ಅವ್ರು ಯಾವತ್ತೂ ಕೂಡ ಜಾತಿ ಮಾಡ್ಲೇ ಇಲ್ಲ. ನಾನು ಯಾಕೆ ಇಷ್ಟು ಪ್ರೀತಿ ಇದ್ದೆ, ಇವತ್ತು ನಾನು ಒಂದು 8 ರಿಂದ 10 ಕಾರ್ಯಕ್ರಮ ಇವತ್ತಿದ್ದು. ನಾನು ನಿಜ ಹೇಳ್ತಾ ಇದ್ದೀನಿ ಅಣ್ಣ, ಪಾರ್ಶ್ವನಾಥ್ ಅಣ್ಣಂಗೆ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಅವ್ರೊಂದು ಕಾಲ್ ಮಾಡಿದ್ರು, ಇವತ್ತು 8 ಕಾರ್ಯಕ್ರಮ, ಮುದ್ದೇಬೇಳ, ಬಹಳ ಕಡೆ ಕಾರ್ಯಕ್ರಮ, ಇದು ಸಿಂದಗಿ, ಎಲ್ಲ ಕಾರ್ಯಕ್ರಮವನ್ನು ಕ್ಯಾನ್ಸಲ್ ಮಾಡ್ಕೊಂಡೆ. ಯಾವುದಕ್ಕೋಸ್ಕರ? ನನಗೆ ಖುಷಿ ಆಯ್ತು. ಎಲ್ಲ ನಮ್ಮ ಜನನೇ ನಾವು ರಾಯಣ್ಣನ ಬಗ್ಗೆ ಮಾತನಾಡಿ ನಮ್ಮ ಬೆನ್ನು ನಾವೇ ತಟ್ಕೊಂಬಂದ್ರೆ ನಾವು ಕಾರ್ಯಕ್ರಮ ಮಾಡಿದ್ಕೊಂದು ಅರ್ಥ ಸಿಗ್ಬೇಕಲ್ಲ. ಇವತ್ತು ಅಣ್ಣ ನೀವು ಯಾರು ಅಂತ ಕೇಳಿದೆ. ನಾವ್ ಹಿಂಗ್ರಿ ಸುಸಂಸ್ಕೃತಿ ಸೇವಾ ಮಂಚ್ನವರು, ಎಲ್ಲಾ ಸಮಾಜದವ್ರನ್ನ ಒಗ್ಗೂಡಿ ಕಾರ್ಯಕ್ರಮ ಮಾಡ್ತಾ ಇದೀವಿ ಅಂದ್ರಲ್ಲ. ನೀವ್ ಎಷ್ಟಕ್ಕಾದ್ರೂ ಕಾರ್ಯಕ್ರಮ ಮಾಡ್ರಿ, ನೀವಿಷ್ಟು ಮುಂದುವರೆದ ನೀವು ಕಾರ್ಯಕ್ರಮ ಮಾಡ್ತೀನಿ ಅಂದ್ರ ಇನ್ನು ಆ ವಂಶದಲ್ಲಿ ಆ ಸಮಾಜದಲ್ಲಿ ಹುಟ್ಟಿದಂತ ನಾನು ಬರದೇ ಇರ್ತೀನಿ ಅಣ್ಣ. ನಾನು ಎಷ್ಟೇ ಇದು ಇದ್ರು ಕೂಡ ನಾನು ಓಡೋಡ್ ಬರ್ತೀನಿ ಅಂತೇಳಿ ಅದೇ ಪ್ರಕಾರ ಇವತ್ತು ಉರಿತಿರ್ತಕ್ಕಂಥ ಬಿಸಿಲಲ್ಲಿ ಕೂಡ ನಾ ಹೇಳ್ದೆ ಅವರಿಗೆ 2 ಗಂಟೆಗೆ ನೀವು ಜನ ಸೇರಿಸ್ಬೇಕ್ರಿ ಅಂತ. ನಾನು ಹೇಗೆ ಹೇಳಿದನೋ ಅದೇ ಮಾತಿನ ಪ್ರಕಾರ ಪಾಪ 2 ಗಂಟೆಗೆ ಜನ ಸೇರಿಸಿ ಎಲ್ಲ ಜನರನ್ನ ಇಲ್ಲದಿ ಒಗ್ಗೂಡಿಸಿ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಆದ್ರೆ ನಾನು ಈ ಕಡೆ ಬರುವಾಗ ಸ್ವಲ್ಪ ಎಲ್ಲರೂ ಕೂಡ ನಾನು ವಿಡಿಯೋ ಬಿಟ್ಟಿದ್ದಾರೆ ಅನಿಸ್ತದ. ಗೋಟೆ ಗ್ರಾಮಸ್ಥರು ಬಿಡಲಿಲ್ಲ. ಅಕ್ಕ ನೀವು 2 ಮಾತಾಡ್ ಹೋಗ್ರಿ ಅಂದ್ರು, ಅಲ್ಲಿ ಸ್ವಲ್ಪ ತಡ ಆಯ್ತು. ಇವತ್ತು ಇಂತಹ ಒಂದು ಭವ್ಯವಾದಂತಹ ಕಾರ್ಯಕ್ರಮ ಮಾಡ್ತಾ ಇದ್ರಲ್ಲ, ನಿಜಕ್ಕೂ ಬಹಳ ಹೆಮ್ಮೆ ಅನಿಸ್ತೈತ್ರಿ. ಇವತ್ತ ಅವರ ತಾಯಿ ಮಕ್ಕಳ ಅವಿನಾಭಾವ ಸಂಬಂಧವನ್ನ ಕೆಡಿಸ್ಬೇಕಂತೇಳಿ ಈ ಕೆಂಪು ಮೋತಿಯ ಕುನ್ನಿಗಳು ಕಾದ್ ಕುಳ್ತಿರ್ತಾರ. ರಾಯಣ್ಣನಿಗೆ ಆಸೆ ಹಚ್ತಾರ್ರಿ. ರಾಯಣ್ಣ ನಡ್ಕೊಂಡು ಹೋಗ್ತಾ ಇರ್ತಾನೆ. ರಾಯಣ್ಣನಿಗೆ ಆಸೆ ಹಚ್ತಾರೆ, ಏ ರಾಯಣ್ಣ, ಯಾಕೆ ಚೆನ್ನಮ್ಮ ತಾಯಿ ಅಂತ ಚೆನ್ನಮ್ಮ ತಾಯಿಯಿಂದ ಹೋಗ್ತೀಯಾ? ಅದ್ರ ಬದಲು ನೀನ್ ನಮ್ ಜೊತೆ ಬಾರು, ಭೂಮಿ ಕೊಡಿಸ್ತೀವೋ, ಅಧಿಕಾರ ಕೊಡಿಸ್ತೀವೋ, ರಾಜ ಪದವಿ ಕೊಡಿಸ್ತೀವೋ ಅಂತಕ್ಕಂಥ ಮಾತನ್ನ ರಾಯಣ್ಣನಿಗೆ ಹೇಳ್ತಾರೆ. ಬ್ರಿಟಿಷಿನ ಅಧಿಕಾರಿಗೆ ರಾಯಣ್ಣ ಉತ್ತರ ಕೊಡ್ತಾನೆ, ಥೂ ಮಂಗ್ಯ ನನ್ನ ಮಕ್ಕಳೇ, ನಿಮ್ಮಂಗ ತ್ರಾಯಿ ದ್ರೋಹ ಮಾಡುವಂತ ಮಂಗ್ಯ ನನ್ನ ಮಗ ಅಲ್ಲ. ಇದಕ್ಕೋಸ್ಕರ ನಾನು ಕಿತ್ತೂರು ನಾಡಿಗೋಸ್ಕರ, ತಾಯಿಗೋಸ್ಕರ ನನ್ನ ಜೀವ ಕೊಟ್ಟರು ಸರಿನೇ, ನಾನು ಯಾವ್ದೋ ರಾಜ ಪದವಿಗೋಸ್ಕರ ತಲೆ ಬಾಗುವಂತಹ ತಲೆ ಹಿಡುಕ ನನ್ನ ಮಗ ಅಲ್ಲ ಅಂತಕ್ಕಂಥ ಉತ್ತರವನ್ನು ರಾಯಣ್ಣ ಕೊಡ್ತಾನ ಬಂಧುಗಳೇ. ಇದನ್ನ ನೋಡಿದಾಗ ಅವ್ರಿಗೆ ಹೊಟ್ಟೆ ಕಿಚ್ಚಾಗ್ತದ್ರಿ. ಹೆಂಗಾದ್ರೂ ಮಾಡಿ ಇವ್ರ ತಾಯಿ ಮಗನ ಸಂಬಂಧ ಒಡಿಬೇಕು,
ಇವರನ್ನ ಹೆಂಗಾದ್ರೂ ಮಾಡಿ ಹೊಂಚಾಕಿ ಸಂಚಾಕಿ ಇವರನ್ನ ಬಂಧಿಸಬೇಕು ಅಂತೇಳಿ ಕಾದು ಕುಳಿತಾರ. ಮತ್ತೆ ಅವರು ತಮ್ಮ ಬುದ್ಧಿ ಉಪಯೋಗಿಸಿ ಅವರನ್ನ ಸೆರೆಮನೆಯಲ್ಲಿಡ್ತಾರ್ರಿ. ಸೆರೆಮನೆಯಲ್ಲಿಟ್ಟಾಗ ತಾಯಿ ಚೆನ್ನಮ್ಮ ಒಂದು ವೇದನೆಯಲ್ಲಿ ತೊಡಗಿರ್ತಾಳೆ. ಶಿವಲಿಂಗದ ಮುಂದೆ ಕುಂತು ಜಪ ಮಾಡ್ತಾ ಇರ್ತಾಳೆ. ರಾಯಣ್ಣ ಬರ್ತಾನೆ, ಕಿತ್ತೂರು ಕಿಲ್ಲೆ ಮೇಲೆ ನಂದಿ ಧ್ವಜ ಹಾರಿಸ್ತಾನೆ, ನನ್ನ ಕಂದ ರಾಯ ಬರ್ತಾನೆ ಅಂತಕ್ಕಂಥ ವೇದನೆಯಲ್ಲಿ ತಾಯಿ ಚೆನ್ನಮ್ಮ ತೊಡಗಿರ್ತಾಳ್ರಿ. ಅವಾಗ ಬ್ರಿಟಿಷಿನ ಅಧಿಕಾರಿ ಬರ್ತಾನೆ. ಆ ರಾಣಿ ಚೆನ್ನಮ್ಮ ವೇದನೆಯನ್ನು ಕಂಡು ಅವನು ನಕ್ಕು ಹೇಳ್ತಾನೆ, ಯಾವ ರಾಯ ಬರ್ತಾನೆ ಅಂತ ಕಾದು ಕುಂತಿದ್ಯಲ್ಲ, ಆ ರಾಯಣ್ಣ ಬರೋದಿಲ್ಲ ಅಮ್ಮ. ಯಾಕಂತಂದ್ರೆ ಆ ರಾಯಣ್ಣನ ನಾವು ಚಾಯ್ಚಿ ಬಿಟ್ಟೆವು. ಕನ್ನಡ ಬರ್ತಿರಲ್ಲ ಆ ಮಕ್ಕಳಿಗೆ, ಅವ್ರದಾದಂತ ಶೈಲಿಯಲ್ಲಿ ಹೇಳಿಕ್ಕೆ ಇಚ್ಛೆ ಪಡ್ತೀನಿ. ಅದಕ್ಕೋಸ್ಕರ ಅದು ನಿಮ್ಗೆ ತಿಳಿಲಿ ಅನ್ನೋದಕ್ಕೋಸ್ಕರ ಅದಕ್ಕೆ ಅವ್ರು ಹೇಳ್ತಾರೆ, ಯಾವ ರಾಯ ಬರ್ತಾನೆ ಅಂತ ಕಾದು ಕುಳಿತಿದ್ಯಲ್ಲಮ್ಮ, ಆ ರಾಯ ಬರೋದಿಲ್ಲ, ಅವನನ್ನ ನಾವು ಚಾಯ್ಚಿ ಬಿಟ್ಟೆವು ಅಂತ ಹೇಳ್ತಾರೆ. ಹೇಳಿ ರಕ್ತ ಸಿಕ್ಕವಾಗಿರ್ತಕ್ಕಂಥ ಬಟ್ಟೆಯನ್ನ ತಂದು ಆ ತಾಯಿ ಮುಂದೆ ಹಾಕ್ತಾರೆ. ಆ ರಾಯಣ್ಣನ ಬಟ್ಟೆಯನ್ನು ನೋಡಿ ಅಪ್ಪಿ ಮುದ್ದಾಡ್ತಾಳ್ರಿ. ವೀರ ವನಿತೆ, ಕೈಯಲ್ಲಿ ಖಡ್ಗ ಕೊಟ್ರೆ ಸಾವಿರಾರು ರುಂಡಗಳನ್ನ ಚಂಡಾಡ್ತಿರ್ತಕ್ಕಂಥ ತಾಕತ್ತಿರ್ತಕ್ಕಂಥ ವೀರ ರಾಣಿ. ಯಾವಾಗ ಗಂಡ ಸತ್ತ ಅಂದ್ರೂ ಕೂಡ ಆಕೆಗೆ ಧೃತಿಗೆಡ್ಲಿಲ್ಲ. ಇವತ್ತು ತನ್ನ ಸಾಕು ಮಗ ಸತ್ತ ಅಂದಾಗ ಕೂಡ ಆಕೆ ಶಕ್ತಿ ಕುಂದ್ಲಿಲ್ಲ. ಆದ್ರೆ ಯಾವಾಗ ತನ್ನ ಹೆತ್ತ ಮಗನಕ್ಕಿಂತ ಹೆಚ್ಚು ಅಂತೇಳಿ ರಾಯಣ್ಣನ ಪ್ರೀತಿಯಿಂದ ಅಕ್ಕರೆಯಿಂದ ಬೆಳೆಸಿರ್ತಾಳೋ ಅಂತ ರಾಯಣ್ಣನ ಈ ಕೆಂಪು ಮೋತಿಯ ಕುನ್ನುಗಳು ಇವತ್ತು ಸಂಚು ಮಾಡಿ ಕೊಂದು ಹಾಕಿದ್ರು ಅಂತಕ್ಕಂಥ ಸುಳ್ಳು ಸುದ್ದಿ ಕೇಳಲು ಅವಾಗ ಚೆನ್ನಮ್ಮ ತಾಯಿಗೆ ಬದುಕಬೇಕನ್ನೋ ಆಸೆ ಕೂಡ ಹೋಗ್ಬಿಡ್ತಿದ್ರಿ. ತಾಯಿಯ ಮಮತೆಯ ಕಟ್ಟಲೆ ಒಡೆದು ಹೋಗ್ಬಿಡ್ತದ್ರಿ. ಒಂದು ಕ್ಷಣ ಆಕೆ ವಿಚಾರ ಮಾಡ್ತಾಳೆ, ಅಂತಹ ದೇಶಾಭಿಮಾನಿ, ಅಂತಹ ಕಿತ್ತೂರು ನಾಡು ಉಳಿಸ್ಬೇಕಂತ ಹೋರಾಡ್ತಿರ್ತಕ್ಕಂಥ ರಾಯಣ್ಣ ಇವತ್ತು ಸತ್ತು ಹೋಗಿದಾನಂದ್ರೆ ನಾನು ಇದೇನು ಪ್ರಯೋಜನ ಅಂತೇಳಿ ಕೈಯಲ್ಲಿ ವಜ್ರದ ಉಂಗುರ ಇರ್ತೈತಿ. ಆ ವಜ್ರವನ್ನು ಕುಟ್ಟಿ ಪುಡಿ ಮಾಡಿ ಅದನ್ನ ಹಾಲಿನಲ್ಲಿ ಬೆರೆಸಿ ಕುಡಿದು ಚೆನ್ನಮ್ಮ ತಾಯಿ ಸತ್ತು ಹೋಗ್ಬಿಡ್ತಾಳೆ. ಈ ಕೆಂಪು ಮೋತಿಯ ಕುನ್ನಿಗಳು ಕಿತ್ತೂರು ರಾಣಿ ಚೆನ್ನಮ್ಮನ ಮೋಸದಿಂದ ಸಂಚು ಮಾಡಿ ಸತ್ತು ಹೊಡೆದ್ರು ಅಂತಕ್ಕಂಥ ಸುಳ್ಳು ಸುದ್ದಿ ಯಾವಾಗ ರಾಯಣ್ಣನ ಕಿವಿಗೆ ಬೀಳುತ್ತದೋ ರಾಯಣ್ಣ ಓಡೋಡಿ ಬರ್ತಾನ್ರಿ. ಮಾರು ವೇಷದಲ್ಲಿ ಓಡೋಡಿ ಬರ್ತಾನೆ. ಅಲ್ಲಿ ತಾಯಿಯ ಸಂಸ್ಕಾರ ನಡೀತಿರ್ತದೆ. ಕೊನೆಯದಾಗಿ ದಗ 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 ಅಂತ ಹೇಳಿ ಚಿತೆ ಉರಿತಾ ಇರ್ತದೆ. ಆ ಚಿತೆ ಮೇಲೆ ಓಡೋಡಿ ಬಂದ ರಾಯಣ್ಣ ಶಬ್ದ ಮಾಡ್ತಾನೆ. ಏನಂತ ಶಬ್ದ ಮಾಡ್ತಾನೆ? ಅಮ್ಮ, ಈ ಕಿತ್ತೂರು ಕಿದ್ದೆ ಮೇಲೆ ಬ್ರಿಟಿಷರ ಯೂನಿಯನ್ ಜಾಕವನ್ನು ಕಿತ್ತು ಬಿಸಾಡ್ತೀನಮ್ಮ. ಅಮ್ಮ, ನಾನು ಉಸಿರಿರೋ ತನಕ ಹೋರಾಟ ಮಾಡ್ತೀನಮ್ಮ. ಕಿತ್ತೂರು ಕಿಲ್ಲೆ ಮೇಲೆ ನಂದಿ ಧ್ವಜವನ್ನ ಹಾರಿಸ್ತೀನಮ್ಮ ಅಂತಕ್ಕಂಥ ಮಾತನ್ನ ರಾಯಣ್ಣ ಶಬ್ದ ಮಾಡ್ತಾನ್ರಿ. ಶಬ್ದ ಮಾಡಿ ಹೋಗ್ತಾನೆ. ಅಮಟೂರಿನ ಬಾಳನಾಯಕ, ಮಜ್ಜಿಗಡದ ರಾಯಣ್ಣ, ಬಿಚ್ಚುಗತ್ತಿ ಚನ್ನಬಸಪ್ಪ, ಕರಿಬಸವಯ್ಯ ಇವರೆಲ್ಲರ ನೇತೃತ್ವದಲ್ಲಿ ದಂಡು ತಯಾರು ಮಾಡ್ತಾನ್ರಿ. ಸೈನಿಕರನ್ನ ತಯಾರು ಮಾಡ್ತಾನೆ, ಸೈನ್ಯವನ್ನ ಕಟ್ತಾನೆ, ಕಟ್ಟಿ ಹೋಗ್ತಾನೆ. ಇದೇ ರೀತಿ ಸಾವಳಗಿ ಗ್ರಾಮದಲ್ಲಿ ಹೇಗೆ ಸಭೆ ನಡೀತಾ ಇದೆಯೋ ಆ ಒಂದು ಕತ್ತಲ ಗ್ರಾಮ ಸಭೆಯಲ್ಲಿ ನಿಂತು ಮಾತನಾಡ್ತಾನೆ. ಇವರೆಲ್ಲರೂ ಕೂಡ ಹೊಟ್ಟೆಗೆ ಹಿಟ್ಟಿಲ್ದೆ ಸಾಯ್ತಾ ಇರೋ ಜನಾರಿ ಇವರು. ನಾನ್ ದೊರೆ ಮಗ ಅಲ್ರಿ, ಇವರಿಗೆ ಹೊಟ್ಟೆಗೆ ಹಿಟ್ಟು ಉಣಿಸ್ಲಿಕ್ಕೆ ಆಗ್ತಿಲ್ಲ ನನಗೆ. ದಯವಿಟ್ಟು ಏನಾದ್ರೂ ಕೊಡ್ರಿ. ಕೈಯಲ್ಲಿ ಖಡ್ಗ ಕೊಟ್ರೆ ಸಾವಿರಾರು ಉಂಡಗಳನ್ನು ಚಂಡಾಡ್ತಿರ್ತಕ್ಕಂಥ ವೀರರಿದ್ದಾರೆ, ಹೊಟ್ಟೆಗೆ ಹಿಟ್ಟಿಲ್ದೆ ಸಾಯ್ತಾ ಇದ್ದಾರೆ, ದಯವಿಟ್ಟು ಏನಾದ್ರೂ ಕೊಡ್ರಿ ಅಂತ. ನೋಡ್ರಿ, ಅಪ್ರತಿಮ ವೀರ, ಶೂರ, ಧೀರ. ಕೈಯಲ್ಲಿ ಖಡ್ಗ ಕೊಟ್ರೆ ಸಾವಿರಕ್ಕೆ ಲಕ್ಷಾನುಗಟ್ಲೆ ಶತ್ರುಗಳ ರುಂಡ ಚಂಡಾಡ್ತಿರ್ತಕ್ಕಂಥ ವೀರನ ಕೈಲಿ ತಮ್ಮ ಜನಕ್ಕೋಸ್ಕರ ಭಿಕ್ಷೆ ಪಾತ್ರೆ ಹಿಡಿದಿಲ್ಲ. ಏನಾದ್ರೂ ಕೊಡ್ರಿ ಅಂತೇಳಿ ಅಲ್ಲಿರ್ತಕ್ಕಂಥ ಜನ ಎಲ್ಲವನ್ನು ತಂದು ಕೊಡ್ತಾರೆ. ಅವ್ರ ಮನೇಲಿ ಇರ್ತಕ್ಕಂಥ ವಜ್ರ, ವೈಡೂರ್ಯ, ದುಡ್ಡು ಏನಿರುತ್ತೋ ಅದನ್ನೆಲ್ಲವನ್ನು ಕೂಡ ಭಿಕ್ಷೆ ಪಾತ್ರೆಗೆ ಹಾಕ್ಬಿಡ್ತಾರೆ. ಒಬ್ಬ ಮುದುಕಿ ಓಡೋಡು ಬರ್ತಾಳ್ರಿ. ಬಹಳ ಜನ ತಾಯಂದಿರಿದ್ದೀರಿ ಕೇಳ್ರಿ, ನಾನು ನೋಡಿದೀನಿ ಆಪರೇಷನ್ ಥಿಯೇಟರ್ದಲ್ಲಿ ಎಲ್ಲಾ ತೆಗೀರಿ ಅಂತಂದ್ರೆ ಕಿವ್ಯಾನು ಅದು ಎಲ್ಲಾ ತೆಗೆದು ಕೊಟ್ಟು ಬಿಡ್ತಾರ. ಆದ್ರೆ ಮಂಗಲ್ಯಕ್ಕೆ ಬಂತು ಅಂದ್ರೆ ಇರ್ಲಿ ಬಿಡ್ರಿ, ಡಾಕ್ಟರ್ ಹೇಳ್ತಾನೆ ಇನ್ಫೆಕ್ಷನ್ ಆಗ್ತತ್ತ, ಅದು ಹಾಕೋಬಾರ್ದು, ಏನ್ಯಾಕೆ ಆಗಲ್ಲಕ್ ಬಿಡ್ರಿ, ನಾ ಮಾತ್ರ ತೆಗೆಯಲ್ರಿ ಅಂತ ಹೇಳ್ತಾರೆ. ಮಂಗಲ್ಯ ತೆಗೆಯಲ್ಲ. ಎಂತ ಕಷ್ಟ ಬಂದ್ರು ಕೂಡ ಮಂಗಲ್ಯ ತೆಗಿಲೇ ಇರ್ತಕ್ಕಂಥ ಹೆಣ್ಣು ಮಕ್ಕಳು ಅವತ್ತಿನ ಆ ತಾಯಿ ಒಂದು ಸಲ ಮಂಗಲ್ಯವನ್ನು ನೋಡ್ತಾಳೆ, ಒಂದು ಸಲ ರಾಯಣ್ಣನ ಭಿಕ್ಷೆ ಪಾತ್ರೆ ನೋಡ್ತಾಳೆ. ಆ ದೇಶಾಭಿಮಾನಿ ಇರ್ತಕ್ಕಂಥ ರಾಯಣ್ಣನ ಕಿಂತಲೂ ಈ ಮಾಂಗಲ್ಯ ಹೆಚ್ಚಿಂದ ಅಲ್ಲ ಅಂತಕ್ಕಂಥದ್ದನ್ನ ವಿಚಾರ ಮನನಗೊಂಡು ಆ ಮಾಂಗಲ್ಯವನ್ನು ತೆಗೆದು ರಾಯಣ್ಣನ ಪಾತ್ರೆಗೆ ಹಾಕಿಬಿಡ್ತಾಳೆ. ರಾಯಣ್ಣ ನೋಡ್ತಾನೆ, ಅಮ್ಮ ನಿನ್ ಮಾಂಗಲ್ಯನ ಬೇಡ ಅಮ್ಮ, ನನಗೆ ಈ ಮಾಂಗಲ್ಯ ಬೇಡ ಅಂತ ಹೇಳ್ತಾನೆ. ರಾಯಣ್ಣ, ಕ್ಷಮಿಸೋ ನನ್ನ ಹತ್ರ ಏನೂ ಇಲ್ಲ ಕಂದ ಕೊಡಕ್ಕೆ, ನಿನಗೆ ಈ ಮಾಂಗಲ್ಯ ಇದೆಯಪ್ಪ, ದಯವಿಟ್ಟು ತಗೋ. ನಿನ್ನ ದೇಶಾಭಿಮಾನಕ್ಕಿಂತಲೂ ಈ ಮಾಂಗಲ್ಯ ಹೆಚ್ಚಿಂದ ಅಲ್ಲಪ್ಪ, ದಯವಿಟ್ಟು ತಗೋ ಅಂತ ಹೇಳಿದಾಗ, ಇಲ್ಲ ಅಮ್ಮ, ನನಗೆ ಕೈಯಲ್ಲಿ ಖಡ್ಗ ಹಿಡಿದ್ರೆ ನೂರಾರು ಉಂಡಗಳನ್ನು ಚಂಡಾಡ್ತಿರ್ತಕ್ಕಂಥ ಅಪ್ರತಿಮ ವೀರರು ಬೇಕಾಗಿದ್ದಾರಮ್ಮ, ಶೂರರು ಬೇಕಾಗಿದ್ದಾರೆ, ಅಂತಹ ನಿನ್ನ ಮಗನನ್ನ ಕೊಡು, ಆದ್ರೆ ಈ ಮಾಂಗಲ್ಯ ಬೇಡ ಅಂತ ಹೇಳ್ತಾನೆ.
ಅವಾಗ ಆಕೆ ಹೇಳ್ತಾಳೆ, ನನ್ನ ಹತ್ರ ಒಂದೇ ಒಂದು ಮಗಪ್ಪ, ಜೀವನಕ್ಕೆ ಆಸ್ತ್ರ ಅವನ ಒಬ್ಬನೇನು, ನನಗೆ 2 ಮಕ್ಕಳಿದ್ರೆ ಸಂತೋಷದಿಂದ ಕೊಟ್ಟು ಬಿಡ್ತಿದ್ದೆ, ಆದ್ರೆ ಒಂದೇ ಮಗನಪ್ಪ ಅಂದಾಗ ರಾಯಣ್ಣ ಹೇಳ್ತಾನೆ, ಅಮ್ಮ ನೀನ್ ನನ್ನನ್ನ ಯಾಕೆ ಮಗ ಅಂತ ತಿಳ್ಕೊಂಡಿಲ್ಲ, ನಾನು ಕೂಡ ನಿನ್ ಮಗ ಅಮ್ಮ ಅಂತಂದಾಗ ಆಕೆಗೆ ಎಷ್ಟು ಸಂತೋಷ ಆಗ್ತದಂದ್ರ, ಇಂತಹ ದೇಶಾಭಿಮಾನಿ, ಇಂತಹ ಕ್ರಾಂತಿಯ ಕಿಚ್ಚು ಹೊಂದಿರತಕ್ಕಂಥ ರಾಯಣ್ಣ ನನ್ನ ಮಗ ಅಂದ್ರೆ ನಾನು ನನ್ನ ಮಗ ಬೇಕಾಗಿಲ್ಲ, ನೀ ನನ್ನ ಮಗ ಅಂತ ತಿಳ್ಕೊತೀನಪ್ಪ, ಆ ಮಗನನ್ನ ತಗೊಂಡ್ಬಂದ್ ಕೊಡ್ತೀನಿ ಅಂತೇಳಿ ಓಡೋಡೆ ಕೈ ಹಿಡ್ಕೊಂಡು ತಗೊಂಡ್ ಬಂದ್ ಕೊಡ್ತಿರ್ತಾಳೆ. ರಾಯಣ್ಣ ನೋಡ್ತಾನೆ ಒಂದು ಕ್ಷಣ, ಏನಪ್ಪ ಅಂತಂದ್ರೆ ಆ ಮಗನಿಗೆ ಕಣ್ಣಿರಲ್ಲ. ಅಮ್ಮ ನೀನ್ ಮತ್ತೆ ನನಗ್ ಪರೀಕ್ಷೆ ಮಾಡ್ತಾ ಇದೀಯಮ್ಮ, ನೀ ಈ ಕಣ್ಣಿರ್ತಕ್ಕಂಥ ಇಷ್ಟು ಜನರನ್ನೇ ನನ್ನ ಕೈಲಿ ಸಾಕಕ್ಕಾಗ್ತಿಲ್ಲ, ಇನ್ನು ಕಣ್ಣು ಇರದೇ ಇರತಕ್ಕಂಥ ನಿನ್ನ ಮಗನನ್ನ ತಗೊಂಡೋಗಿ ನಾನೇನಮ್ಮ ಮಾಡ್ಲಿ, ಇವನೇನಮ್ಮ ಬ್ರಿಟಿಷರ ವಿರುದ್ಧ ಲಡಾಯಿ ಮಾಡ್ತಾನೆ, ಇವನೇನಮ್ಮ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡ್ತಾನೆ ಅಂತೇಳಿ ರಾಯಣ್ಣ ಕೇಳ್ತಾನ್ರಿ. ಅವಾಗ ತಾಯಿ ಹೇಳ್ತಾಳ, ನಿಜ ರಾಯಣ್ಣ ನೀನ್ ಹೇಳ್ತಾ ಇರೋದು ನಿಜ. ಆಕೆ ಮಗನ ಹೆಸರು ಲಕ್ಷ್ಮಣ. ನಮ್ಮ ಲಕ್ಷ್ಮಣನಿಗೆ ಕಣ್ಣಿಲ್ಲ, ಆದ್ರೆ ದೇಶಾಭಿಮಾನಿ ಇದೆಯಪ್ಪ, ನಿನ್ನ ಮೇಲೆ ದೊಡ್ಡ ಅಭಿಮಾನ ಇದೆಯಪ್ಪ, ಈ ಕಿತ್ತೂರು ಮೇಲೆ ದೊಡ್ಡ ಅಭಿಮಾನ ಇದೆಯೋ, ಈ ಕೆಂಪು ಮೋತಿಯ ಕುನ್ನಿಗಳು ಹೇಗೆ ನಿಮ್ಮ ತಾಯಿಗೆ ಹೊಂಚು ಹಾಕಿ ಮೋಸದಿಂದ ಸತ್ತು ಹೊಡೆದ್ರಲ್ಲ, ಹಂಗೇನಾದ್ರೂ ನಿನಗೆ ಸುತ್ತುವರೆದು ಗುಂಡು ಹಾಕ್ಲಿಕ್ಕೆ ಬಂದ್ರೆ ನಿನ್ನ ಗುಂಡಿಗೆ ನನ್ನ ಮಗ ಲಕ್ಷ್ಮಣ ಗುಂಡಿಗೆ ಕೊಡ್ತಾನಪ್ಪ, ಗುಂಡು ಕೊಡ್ತಾನೆ, ಗುಡಿಗೆ ಕೊಡ್ತಾನೆ, ಸತ್ರೆ ನನ್ನ ಮಗ ಲಕ್ಷ್ಮಣ ಸಾಯ್ಲಿ, ಬದುಕಿದ್ರೆ ನಿನ್ನಂತ ದೇಶ ಪ್ರೇಮಿ ರಾಯಣ್ಣ ಬದುಕ್ಲಿ ಅಂತಕ್ಕಂಥ ಮಾತನ್ನ ತಾಯಿ ಹೇಳ್ತಾರ. ಬದುಕಿದ್ರೆ ನಿನ್ನಂತ ದೇಶಾಭಿಮಾನಿ ಬದುಕಲಿ. ಯಾಕೆ ಈ ನಿದರ್ಶನ ಇದೆ ಅಂದ್ರೆ, ಎಲ್ಲರ ಪ್ರೀತಿ, ಒಬ್ಬ ಮುದುಕಿಯ ಹಿಡ್ಕೊಂಡು ಸಣ್ಣ ಮಗುವಿನ ಹಿಡ್ಕೊಂಡು ಎಲ್ಲರ ಪ್ರೀತಿ ವಿಶ್ವಾಸವನ್ನು ಗಳಿಸಿರ್ತಕ್ಕಂಥ ರಾಯಣ್ಣ. ಬ್ರಿಟಿಷರು ಚರ್ಚೆ ಮಾಡ್ತಾರೆ, ಮೀಟಿಂಗ್ ಮಾಡ್ತಾರೆ, ಸಭೆಗಳನ್ನು ಮಾಡ್ತಾರೆ, ಹೆಂಗೋ ಮಾಡಿ ರಾಯಣ್ಣನ ಹಿಡಿಬೇಕು. ಆಗಲ್ಲ, ಅವ್ರಿಗೆ ಗೊತ್ತಿತ್ತು, ಅವ್ರಿಗೆ ಈ ರಾಯಣ್ಣನ ಮುಟ್ಟೋ ಶಕ್ತಿ, ಕೆಣಕೋ ತಾಕತ್ತು ನಮಗ ಆಗೋದಿಲ್ಲ ಅನ್ನೋದು ಅವ್ರಿಗೆ ಗೊತ್ತಿತ್ತು. ಅದಕ್ಕೋಸ್ಕರ ಅವ್ರ ಸ್ವಾಧರ್ಮವನ್ನೇ ಕ್ರಿಯೇಟ್ ಮಾಡ್ತಾರೆ. ಈ ಒಂದು ಉದ್ದೇಶದಿಂದ ಇಲ್ಲೆಲ್ಲರೂ ಕೂಡ ಕಾರ್ಯಕ್ರಮ ಮಾಡ್ತಾ ಇದ್ದೀರಿ. ನಾನು ಒಂದು ಮಾತು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಸ್ವಾಮಿ ವಿವೇಕಾನಂದ ಹುಟ್ಟಿರ್ತಕ್ಕಂಥ ಈ ನಾಡಿನಲ್ಲಿ, ಬುದ್ಧ ಹುಟ್ಟಿರ್ತಕ್ಕಂಥ ಈ ನಾಡಿನಲ್ಲಿ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹುಟ್ಟಿರ್ತಕ್ಕಂಥ ಈ ನಾಡಿನಲ್ಲಿ, ಅಹಲ್ಯಾಬಾಯಿ ಹೋಳ್ಕರ್ ಹುಟ್ಟಿರ್ತಕ್ಕಂಥ ಈ ನಾಡಿನಲ್ಲಿ, ಕಿತ್ತೂರು ರಾಣಿ ಚೆನ್ನಮ್ಮ ಹುಟ್ಟಿರ್ತಕ್ಕಂಥ ಈ ನಾಡಿನಲ್ಲಿ, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣರು ಹುಟ್ಟಿರ್ತಕ್ಕಂಥ ಈ ನಾಡಿನಲ್ಲಿ ನಮ್ಮ ಮಧ್ಯೆ ಜ್ಞಾನವನ್ನು ಹುಟ್ಟಿಸ್ಲಿಕ್ಕೆ ಬಿಡಲ್ಲ, ನಮ್ಮ ಮಧ್ಯೆ ಕಾಲೆಳೆದು ಜಗಳವನ್ನು ಹಚ್ಚಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಅಂತವರ ವಿರುದ್ಧ ನಿಮ್ಮ ಘೋಷಣೆ ಜೋರಾಗಬೇಕು ಆತ್ಮೀಯರೇ, ಅಂತವರ ವಿರುದ್ಧ ನಿಮ್ಮ ಘೋಷಣೆ ಜೋರಾಗಬೇಕು ಅಂದಾಗ ನಾವು ಕಾರ್ಯಕ್ರಮ ಮಾಡಿದಕ್ಕೂ ಕೂಡ ಒಂದು ಸಾರ್ಥಕತೆ ಸಿಗ್ತದ ಅಂತ ನಾನು ಬಹಳ ಹೆಮ್ಮೆಯಿಂದ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಅಂತಹ ರಾಯಣ್ಣನ ಸ್ವಾಧರ್ಮವನ್ನ ಕ್ರಿಯೇಟ್ ಮಾಡಿ ಹಿಡ್ಕೊಂಡ್ ಬರ್ತಾರ್ರಿ. ಇಲ್ಲಿ ಬಹಳ ಜನ ತಾಯಂದಿರಿದ್ದೀರಿ, ನಂದಗಡದ ಕಟ್ಟಿ ಹತ್ರ ಹಿಡ್ಕೊಂಡ್ ಬರ್ತಾರೆ. 7 ಅಡಿಯ ಮನುಷ್ಯ, ಕಂಚಿನ ಮೂರ್ತಿ ಇದ್ದಂಗಿರ್ತಾನೆ ರಾಯಣ್ಣ, ನಡೆದ್ರೆ ನೆಲ ಅದರ್ತಿರ್ತದ. ಅಂತಹ ರಾಯಣ್ಣನ ಇವತ್ತು ಯಾವುದೇ ಅನಾರೋಗ್ಯಕ್ಕೀಡಾಗಿ ಅಪಘಾತಕ್ಕೀಡಾಗಿ ಸಾಯ್ತಿರೋ ಮಗ ಅಲ್ರಿ, 32 ವರ್ಷದ ಮಗ. ಆ ಮಗನನ್ನ ಗಲ್ಲಿಗೆ ಹಾಕ್ತಾರ ಅಂದ್ರ ಯಾವ ತಾಯಿ ಸಹಿಸ್ಕೊಂತಾಳ? ವಿಚಾರ ಮಾಡ್ರಿ ಒಂದು ಕ್ಷಣ. ಬ್ರಿಟಿಷರ ವಿರುದ್ಧ ತೊಡೆ ತಡದ ಅನ್ನೋ ಏಕೈಕ ಕಾರಣಕ್ಕೋಸ್ಕರ ಆ ಮಗನನ್ನ ತಂದು ಗಲ್ಲಿಗೆ ಹಾಕ್ತಾರ ಅಂದ್ರ ಯಾವ ತಾಯಿ ಸಹಿಸ್ಕೊಂತಾಳ? ಅವತ್ತಿನ ಕೆಂಚವ ತಾಯಿ ಸಾಯಿ ಹೊತ್ನ್ಯಾಗು ಎಂತಹ ಪ್ರೇರಣೆ ಕೊಡ್ಲಾಕ್ ಓಡೋಡಿ ಬರ್ತಾಳ ಅಂದ್ರೆ ಆ ಮಾತು ಕಿವಿಗೆ ಬೀಳ್ತದ, ರಾಯಣ್ಣನ ಬಂಧಿಸಿದಾರೆ ಅಂತೇಳಿ ಓಡೋಡಿ ಬರ್ತಾಳೆ. ನಂದಗಡದ ಕಟ್ಟಿ ಹತ್ರ ಓಡೋಡಿ ಬರ್ತಾಳೆ, ಸರ್ರಿ ನನ್ನ ಮಗನನ್ನ ನೋಡ್ಬೇಕು ಅಂತೇಳಿ ತುಂಬಿರ್ತಕ್ಕಂಥ ಜನರ ಮಧ್ಯದಲ್ಲಿ ಓಡೋಡಿ ಬರ್ತಾಳೆ. ಮಗನನ್ನ ಒಂದು ಕ್ಷಣ ತೆಳಗಿಂದ ಮೇಲೆ ನೋಡ್ತಾಳೆ, ನೋಡಿ ಹೇಳ್ತಾಳೆ, ಕುತ್ತಿಗೆಗೆ ನೇಣಹಗ್ಗ ಬೀಳೋ ಹೊತ್ತನಾಗು, ಎದೆ ನಡಗದಂಗ ನಿಂತಿರೋ ಈ ನಿನ್ನ ಗುಂಡಿಗೆ, ಎಂತ ಗುಂಡಿಗಿನೋ ಯಪ್ಪ, ಎಂತ ಗುಂಡಿಗಿನೋ, ನಿನ್ನಂತವನನ್ನ ಯಾಂಗ್ ಅಲ್ಲಿಗೆ ಹಾಕ್ತಾರೋ, ನಿನಕ್ಕಿಂತ ಮೊದಲನ್ನ ಸತ್ತು ನಿನ್ನ ಕೈಲೇ ಇಡೀ ಮಣ್ಣು ಹಾಕಿಸ್ಕೋಬೇಕಂತಿದ್ನಲ್ಲೋ ರಾಯ, ಈ ತಾಯಿನ ಹಿಂದಕ್ಕೆ ಬಿಟ್ಟು ನೀ ಮುಂದಕ್ಕೊಂಟೆಲೋ, ಇದು ಯಾವ ನ್ಯಾಯೋ ಅಂತಕ್ಕಂಥ ಕಣ್ಣೀರಲ್ಲಿ ಪ್ರೇರಣೆ ತುಂಬ್ತಾಳ್ರಿ ತಾಯಿ. ತಾಯಿ ಮನಸ್ಸು ಎಷ್ಟೇ ಗಟ್ಟಿ ಅದಂತಂದ್ರೂ ಕೂಡ ಮಕ್ಕಳ ಮುಂದೆ ತಾಯಿ ಚಿಕ್ಕವಳಾಗ್ತಾಳ್ರಿ. ಆದ್ರೂ ಕೂಡ ಆಕೆ ಧೈರ್ಯ ತಂದ್ಕೊಂಡು ಹೇಳ್ತಾಳೆ, ಮಗ ಇನ್ನೇನು ಗಲ್ಲಿಗೆ ಹೋಗ್ತಾನೆ ಅಂದ್ರೆ ಎಂತಹ ಆಶೀರ್ವಾದ, ಎಂತಹ ಸ್ಪಿರಿಟ್ ಆಕೆ ತುಂಬ್ತಾಳೆ ಅಂದ್ರೆ ಮೊದಲಿನ 2 ಮಾತವಲ್ಲ, ಎಂತಹ ಸ್ಪಿರಿಟ್ ಆ ತಾಯಿದು ಅಂದ್ರೆ, ಕುತ್ತಿಗೆಗೆ ನೇಣಹಗ್ಗ ಬೀಳೋ ಹೊತ್ತನಾಗು, ಎದೆ ನಡಗದಂಗ ನಿಂತಿರೋ ಈ ನಿನ್ನ ಗುಂಡಿಗೆ, ಎಂತ ಗುಂಡಿಗಿನೋ ಯಪ್ಪೋ, ಎಂತ ಗುಂಡಿಗಿನೋ ಅಂತಕ್ಕಂಥ 2 ಸ್ಪಿರಿಟಿನ ಮಾತು ಸಾಕಾಯ್ತು ರಾಯಣ್ಣನಿಗೆ. ತಾಯಿಯ ಆಶೀರ್ವಾದ ತಗೊಂಡು ಹೋಗಿ ಕೊನೆಯದಾಗಿ
ಆ ಗಲ್ ಕಂಬದ ಹತ್ರ ಹೋಗಿ ನಿಂತಿರ್ತಾನೆ. ಅಲ್ಲಿರ್ತಕ್ಕಂಥ ಮತ್ತೆ ಬ್ರಿಟಿಷಿನ ಅಧಿಕಾರಿ ಹೇಳ್ತಾನೆ, ನಿನ್ನ ದೇಶ ಬಾಂಧವರಿಗೆ ನೀನೇನಾದ್ರೂ ಕೊನೆ ಚಂದೇಚ ಹೇಳಬೇಕಾ? ಕನ್ನಡ ಬರಲ್ಲ ಅಂತ ಮೊದ್ಲು ಹೇಳಿದ್ನಲ್ಲ, ಅವ್ರದೇ ಆದಂತ ಶೈಲಿಯಲ್ಲಿ ಹೇಳ್ತಾನೆ, ಹೇಳಕ್ಕೆ ಬೇಕ್ರಿ ಸಾಹೇಬ್ರ, ಹೇಳಿಲ್ಲ ಅಂತಂದ್ರೆ ನೀವು ಮಸಾಲೆ ಮಾರ್ಲಿಕ್ಕೆ ಬಂದಂತ ಏನ ಪರದೇಶಿ ನಾಯಿಗಳಿದ್ದಿರಲ್ಲ, ಇಡೀ ನಮ್ ದೇಶ ಆಳ್ಬಿಡ್ತೀರಿ ಅಂತ ಹೇಳ್ತಾನೆ. ಸಾಯಿವತ್ನಾಗೂ ಅಂಜಲ್ಲ ಅವನು, ಗಲ್ಲಿಗೆ ಹಾಕ್ತೀರಿ ಹಾಕ್ರಿ ಅಂದವ ಅಂತ ಹೇಳ್ತಾನೆ. ಎಲ್ರಿಗೂ ಹೇಳ್ತಾನೆ, ಎಲ್ರಿಗೂ ಕೈ ಮುಗಿದು ಕೇಳ್ತಾ ಇದ್ದೀನ್ರಿ, ಒಗ್ಗಟ್ಟಾಗ್ರಿ, ಒಗ್ಗಟ್ನಾಗ ಬಲ ಐತಿ. ನಮ್ಮ ಕಿತ್ತೂರು ಕಿಲ್ಲೆ ಮೇಲೆ ನಂದಿ ಧ್ವಜ ಹಾರಿಸ್ರಿ, ಈ ಕೆಂಪು ಮೋತಿ ಕುನ್ನಿಗಳ ಏನು ಬ್ರಿಟಿಷರ ಯೂನಿಯನ್ ಜಾಕ್ಗಳದಲ್ಲ ಅದು ಹರಿದು ಬಿಸಾಡ್ರಿ ಅಂತಕ್ಕಂಥ ಮಾತನ್ನ ಹೇಳ್ತಾನೆ. ಅವಾಗ ಮತ್ತೆ ಬ್ರಿಟಿಷಿನ ಅಧಿಕಾರಿ ಮಧ್ಯದಲ್ಲಿ ಬಾಯಿ ಹಾಕಿ ಹೇಳ್ತಾನೆ, ನೀನು ರಾಯಣ್ಣ ಕಿತ್ತೂರು ಸ್ವತಂತ್ರಗೊಳ್ಳೋದ, ನೀನು ಚತ್ತ ಮೇಲೆ ಕಿತ್ತೂರು ಸ್ವತಂತ್ರಗೊಳ್ಳೋದು ಸಾಧ್ಯವೇ ಇಲ್ಲ ಅಂತ. ಬಾಯಿ ಮುಚ್ಕೊಂಡ್ ನಿಂದ್ರು, ಅರಿವಿಗೇಡಿ, ನಿನ್ನ ಅವಿವೇಕದ ಮಾತು ಇನ್ನೂ ಬಿಟ್ಟಿಲ್ಲೇನ? ಒಬ್ಬ ರಾಯ ಸತ್ರ ಏನಾಯ್ತು? ಅರಿವಿಗೇಡಿ, ಒಬ್ಬ ರಾಯ ಸತ್ರ ಏನಾಯ್ತು? ಮುಂದೆ ಹುಟ್ಟಿರ್ತಕ್ಕಂಥ ಮನೆ ಮಠಗಳಲ್ಲಿ ರಾಯಣ್ಣನ ಕ್ರಾಂತಿಯ ಜ್ಯೋತಿ ದೀಪ ಹಚ್ಚುತ್ತೆ ಅಂತಕ್ಕಂಥ ಮಾತು ಇವತ್ತ ಸಾವಳಗಿ ಗ್ರಾಮದಲ್ಲಿ ದೀಪ ಹಚ್ಚೈತೋ ಇಲ್ರಿ? ದೀಪ ಹಚ್ಚುತ್ತದ ಇಲ್ಲೋ? ಇವತ್ತು ಇಂಥ ಉರಿ ಬಿಸಿಲು ಕೂಡ ಯಾರು ಲೆಕ್ಕಿಸದೆ ಇವತ್ತು ಎಲ್ಲ ಸಮಾಜದವ್ರು ಕೂಡ್ಕೊಂಡು ನೀವು ಕಾರ್ಯಕ್ರಮ ಮಾಡ್ತಾ ಇದ್ದೀರಂಬ ಅಂದ್ರೆ ರಾಯಣ್ಣನ ಜ್ಯೋತಿ ನಿಮ್ಮೆಲ್ಲರ ಮನದಲ್ಲಿ ಐತಿ ಅಂತ ನಾನು ಬಹಳ ಹೆಮ್ಮೆಯಿಂದ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ದೈವ ಸಂಭೂತವಾದಂತಹ ಮಾತ್ರಿ. ಹೇಳ್ತಾನೆ ರಾಯಣ್ಣ, ನೀವೆಲ್ಲರೂ ಒಗ್ಗಟ್ಟಾಗ್ರಪ್ಪ, ಇವ್ರನ್ನ ಬಡ್ದು ಓಡಿಸ್ರಿ, ನೋಡ್ತೀರಿ ನಮ್ಮ ಜನ ನಿಮಗ ನಡು ರಾತ್ರಿಗೆ ಬಡ್ದು ಓಡಿಸ್ತಾರ ಅಂತಕ್ಕಂಥ ಮಾತನ್ನ ನಿಜ ಆಗ್ಯದಲ್ಲ. ಅದೇ ಪ್ರಕಾರ ಬ್ರಿಟಿಷರು ನಡು ರಾತ್ರಿಯಲ್ಲೇ ಓಡೋದ್ರು ಗಂಟು ಮೂಟೆ ಕಟ್ಕೊಂಡು. ಇವತ್ತು ಅಂತಹ ರಾಯಣ್ಣನ ನಾವು ನೆನಿತಾ ಇದ್ದೀವಿ. ರಾಯಣ್ಣನಿಗೆ ನಾವು ಮೋಸ ಮಾಡಿದೇವ್ರಿ, ನಮ್ಮವರೇ ಮೋಸ ಮಾಡಿದ್ರು, ಆದ್ರೆ ರಾಯಣ್ಣನಿಗೆ ದೇವ್ರು ಮೋಸ ಮಾಡ್ಲಿಲ್ರಿ. ನೋಡ್ರಿ, ರಾಯಣ್ಣ ಹುಟ್ಟಿದ್ದು ಆಗಸ್ಟ್ 15 ಸ್ವಾತಂತ್ರ್ಯೋತ್ಸವ. ರಾಯಣ್ಣ ಹುಟ್ಟಿದ್ದಿನೇ ಸ್ವಾತಂತ್ರ್ಯೋತ್ಸವ. ರಾಯಣ್ಣ ಗಲ್ಲಿಗೇರಿದ್ದು ಜನವರಿ 26. ರಾಯಣ್ಣ ಗಲ್ಲಿಗೇರಿದ್ದಿನ ಜನವರಿ 26. ರಾಯಣ್ಣ ಹುಟ್ಟಿದ್ರೆ ಆಗಸ್ಟ್ 15 ಸ್ವಾತಂತ್ರ್ಯೋತ್ಸವ. ರಾಯಣ್ಣ ಗಲ್ಲಿಗೇರಿದ್ದಿನ ಜನವರಿ 26. ರಾಯಣ್ಣ ಗಲ್ಲಿಗೇರಿದ್ದಿನ ಗಣರಾಜ್ಯೋತ್ಸವ. ರಾಯಣ್ಣ ಹುಟ್ಟಿದ್ರೆ ಸ್ವಾತಂತ್ರ್ಯೋತ್ಸವ, ರಾಯಣ್ಣ ಗಲ್ಲಿಗೇರಿದ್ರೆ ಗಣರಾಜ್ಯೋತ್ಸವ. ಇವೆರಡು ದಿನಗಳು ಇಡೀ ದೇಶದ ಪಾಲಿಗೆ ಸಿಹಿ ಹಂಚಿ ಸಂಭ್ರಮಿಸುವಂತಹ ದಿನ ರೀ. ಸಿಹಿ ಹಂಚಿಸುವ ಅಂತಹ ದಿನವನ್ನು ರಾಯಣ್ಣನಿಗೆ ದೇವರು ಕೊಟ್ಟಾರೆ. ಅದ್ಭುತವಾದಂತಹ ರಾಯಣ್ಣ ದೈವ ಸಂಭೂತವಾದಂತಹ ಮನುಷ್ಯ. ಇವತ್ತು ಅಂತಹ ರಾಯಣ್ಣನ ಜಯಂತಿಯನ್ನ ಇವತ್ತು ಬಹಳ ವಿಜೃಂಭಣೆಯಿಂದ ಇವತ್ತು ಇದು ಸುಸಂಸ್ಕೃತಿ ಸೇವಾ ಮಂಚನವರು ಮತ್ತು ಸಂಗೊಳ್ಳಿ ರಾಯಣ್ಣ ಸಂಘಟನೆ ವತಿಯವರು ಬಹಳ ಜನ ಇಲ್ಲಿ ಎಲ್ಲರ ಒಂದು ಬಹಳ ಸಹಯೋಗ. ಇವತ್ತು ಇಷ್ಟೊಂದು ದೊಡ್ಡ ಕಾರ್ಯಕ್ರಮ ಆಗ್ಬೇಕು ಅಂತಂದ್ರೆ ಇವತ್ತೆಲ್ಲ ಊರಿಂದ ಕರೆಸಿ ಈ ಸಂಘಟನೆ ಬಹಳ ದೊಡ್ಡದು ಅಂತ ನಾನು ಹೇಳಿಕ್ಕೆ ಇಚ್ಛೆ ಪಡ್ತೀನಿ. ಯಾಕಂದ್ರೆ 4 ಜನ ಒಗ್ಗಟ್ಟಾಗ್ತಾರಪ್ಪ ಅಂತಂದ್ರೆ ಅಲ್ಲಿ ಹೊಡಿಲಿಕ್ಕೆ ನೋಡ್ತಾರ. ಇವತ್ತು ಇಷ್ಟೊಂದು ಸಂಘಟನೆ ಮಾಡಿ ಸುಮಾರು ನನಗೆ ತಿಳಿದಂಗ 1 ತಿಂಗಳ ಕಾಲ ಇವರು ಯೋಜನೆ ಹಾಕೊಂಡಿದ್ರು ಅಂತ ಅನಿಸ್ತದ. ನಿಜವಾಗ್ಲೂ ಬಹಳ ಖುಷಿ ಆಗ್ತದ. ಅದಕ್ಕೆ ಇವತ್ತು ನೀವು ನಿಮ್ಮ ಮಕ್ಕಳಿಗೆ ಕೂಡ ಎಂತಹ ಶಿಕ್ಷಣವನ್ನು ಕೊಡ್ಬೇಕಪ್ಪ ಅಂತಂದ್ರೆ ನೀವು ಶಿಕ್ಷಣವನ್ನು ಕೊಡ್ಬೇಕ್ರಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾರು ನಿಮ್ಮನ್ನು ಅನೇಕ ಬಾರಿ ಹೂಳಲು ಯತ್ನಿಸಿದರೋ ಅವರಿಗೆ ಗೊತ್ತಿರಲಿಲ್ಲ ನೀನೊಂದು ಬೀಜವೆಂದು. ಹೆಮ್ಮರವಾಗಿ ಬೆಳೆದ ಆಲದ ಮರದಂಗೆ ಬೆಳೆದು ಬೆಳಕನ್ನ ಕೊಡಬೇಕು. ನೀವು ಶಿಕ್ಷಣ ಅಂತ ಕೊಡೋದಾದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ರಂಗ ಕೊಡ್ರಿ. ಸಂಘಟನೆ ಹೇಗಿರ್ಬೇಕು ನಿಮ್ಮ ಸಂಘಟನೆ ಅಂದ್ರೆ ಗುರು ಗೋವಿಂದ್ ಸಿಂಗ್ ರಂಗೆ ಸಂಘಟನೆ ಕೊಡ್ರಿ. ಹೋರಾಟ ಹೆಂಗಿರ್ಬೇಕು ಅಂದ್ರೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣರಂಗೆ ಹೋರಾಟವನ್ನ ಕಲಸ್ರಿ ಅಂತಕ್ಕಂಥ ಮಾತನ್ನ ಹೇಳಿ ಇವತ್ತು ಬಹಳ ಪ್ರೀತಿ ಪೂರ್ವಕವಾಗಿ ನನ್ನನ್ನು ಕರೆಸಿದಿರಿ. ಬಹಳ ಜನ ನನಗೆ ಕಾರ್ಯಕ್ರಮ ಕರೆಯ ಹೇಳ್ತಾರ, ಮೇಡಮ್ ಅವರ ನೀವು ಅಷ್ಟು ದೂರಿಂದ ಬರ್ತಿರಲ್ಲ, ನಿಮಗೇನಾದ್ರೂ ಕಾಣಿಕೆ ಕೊಡ್ಬೇಕಲ್ರಿ ಅಂತ ಕೇಳ್ತಾರೆ. ನನ್ನ ಕಾಣಿಕೆ ನಾನು ತಗೋತೀನಿ ಬಿಡ್ರಿ ಅಂತ ಹೇಳ್ತೀನಿ. ನನ್ನ ಕಾಣಿಕೆ ನಾನು ತಗೋತೀನಿ. ಏನಪ್ಪ ಮೇಡಮ್ ಅವ್ರು ಬರುವಾಗ ಏನೂ ಹೇಳಿಲ್ಲ, ಇಲ್ಲಿ ಬಂದು ಏನೋ ಆಸ್ತಿ ಕೇಳ್ತಾರೇನೋ ಅಂತಸ್ತು ಕೇಳ್ತಾರೇನೋ ಅಂತ ಯಾರು ಅನ್ಕೋಬೇಡ್ರಿ. ನಿಮ್ಮೆಲ್ಲರ ಹಿರಿಯರ ಆಶೀರ್ವಾದದಿಂದ ನನಗೆ ದೇವ್ರು ಏನು ಕೊಡ್ಬೇಕು ಎಲ್ಲವನ್ನು ಕೊಟ್ಟಿದ್ದಾನೆ. ಆದ್ರೆ ನನಗೆ ಕಾಣಿಕೆ ನೀವು ಕೊಡ್ಲೇಬೇಕು. ಹೆಂಗ್ ಕೊಡ್ಬೇಕಪ್ಪ ಅಂತಂದ್ರ ಈ ಊರಿಗೆ ನಾನು ನಿಮ್ಮ ಮನೆಗೆ ಹೆಣ್ಣು ಮಗಳಾಗಿ ಬಂದಿದ್ದೀನಿ, ನಿಮ್ಮ ಮನೆಯ ಸಹೋದರಿಯಾಗಿ ಬಂದಿದ್ದೀನಿ. ನಮ್ಮ ಫಸ್ಟ್ಗೆ ಮೊದಲನೇದಾಗಿ ಹೇಳಿದ್ರು ಇಲ್ಲಿ ಕಾರ್ಯಕ್ರಮ ಹೆಂಗ್ ನಡೀತಿತ್ತು ಮೊದಲು ಅಂತೇಳಿ DJ ಹಚ್ಚಿ ಯಾವುದೋ ಸ್ಪಿರಿಟ್ ಹಾಕೊಂಡು ಡ್ಯಾನ್ಸ್ ಮಾಡ್ತಿದ್ರಿ ಅಂತ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಆ DJ ಹಚ್ಚಿ ಯಾವುದೋ ಸ್ಪಿರಿಟ್ ಹಾಕೊಂಡಿರ್ತಕ್ಕಂಥ ನನ್ನ ಆತ್ಮೀಯ ಸಹೋದರಿಗೆ ಹೇಳ್ತೀನಿ, ನೀವು ಶಿಲ್ಪಾಕ ಕೆಟ್ಟೋಳು ಅಂತ ಬೈದ್ರು ಚಿಂತಿಲ್ಲ, ಆದ್ರೆ ನಾನು ಹೇಳಕ್ಕೆ ಬೇಕು. ಯಾಕಂದ್ರೆ ನನ್ನ ಕಾಣಿಕೆ ಅದು, ನಾನು ತಗೊಂಡೇ ಹೋಗ್ಲೇಬೇಕು. ಅದಕ್ಕೆ ನಿಮಗೆಲ್ಲರಿಗೂ ಕೂಡ ಕೈ ಮುಗಿದು ವಿನಂತಿ ಮಾಡ್ತೀನಿ, ನೀವು ಎಂಥ ತಾಯಿಯಲ್ಲಿ ಹೊಟ್ಟೆಯಲ್ಲಿ ಹುಟ್ಟಿದ್ರಪ್ಪ ಅಂದ್ರೆ ಆ ತಾಯಿ ನಿಮಗೆ ಜನ್ಮ ಕೊಡಬೇಕಾದ್ರೆ ಎಷ್ಟು ಆಕೆ ಸಂಕಟ ಅನುಭವಿಸಿರ್ತಾಳೆ ಅಂದ್ರೆ, ಗರ್ಭದಲ್ಲೇ ಗುಡಿ ಕಟ್ಟಿಸಿ ರಕ್ತದಲ್ಲೇ ಅಭಿಷೇಕ ಮಾಡಿ ಕರಳನ್ನೇ ಬಗೆದು ಹಾರವನ್ನಾಗಿಸಿ 9 ತಿಂಗಳ ತಾಯಿ ತನ್ನ ಹೊಟ್ಟೆಯಲ್ಲಿಟ್ಕೊಂಡು ಪೂಜಿಸಿ ಈ ಭೂಮಿಗೆ ಜನ್ಮ ಕೊಡಬೇಕಾದ್ರೆ ಆಕೆ ಪುನರ್ಜನ್ಮವನ್ನು ಪಡೆದಿರ್ತಾಳ್ರಿ. ಆಕೆ ನಿಮ್ಮಿದೇನು
ಏನು ಎಕ್ಸ್ಪೆಕ್ಟೇಷನ್ ಇರಲ್ಲ ಆಕಿದ್ದು, ಒಂದು ನಿರೀಕ್ಷೆ ಇರಲ್ಲ ಆಕಿಂದು. ನಿಮ್ ಮುಖ ನೋಡಿ ಆ ಮಗು ನಕ್ಕಾಕ್ಷಣ ಆಕೆ ತಾಯಿ ತನ್ನೆಲ್ಲ ನೋವನ್ನ ಮರೆತು ಬಿಡ್ತಾಳೆ. ಯಾವತ್ತೂ ಕೂಡ ನೀವು ಶೆರೆ ಕುಡ್ದು ಹಾಳಾಗ್ರಿ, ನೀವೆಲ್ಲ ಜೂಜಾಡ್ ಹಾಳಾಗ್ರಿ, ಯಾವ್ದೋ ಸ್ಪಿರಿಟ್ ಹಾಕಿ ಹಂದಿ ಕತ್ತಿ ಮೇಲೆ ಹೊಳ್ಳಾಡ ಮನೆಗೆ ಬರ್ರಿ ಅಂತ ಯಾವ ತಾಯಿನೂ ಬಯಸೋದಿಲ್ಲ, ಯಾವ ತಾಯಿನೂ ಬಯಸೋದಿಲ್ಲ. ನೀವೇನಾದ್ರೂ ದೊಡ್ಡ ಸಾಧನೆ ಮಾಡ್ರಿ. ಹೇಗೆ ಮೇಣಕ್ಕೆ ದೀಪ ಹಚ್ಚಿದ್ರೆ ಬೆಳಕು ಕೊಡ್ತದೋ ಆ ತರ ಬೆಳಕು ಕೊಡುವಂತಹ ತಾಕತ್ತು ಪ್ರತಿಯೊಬ್ಬರಲ್ಲೇ ಐತಿ. ಅದನ್ನ ನೀವು ಗುರುತಿಸ್ಕೊಂಡು ಬೆಳಕು ಕೊಡುವಂತಹದನ್ನ ನೀವು ಏನಾದ್ರು ಮಾಡ್ರಿ ಅಂತಕ್ಕಂಥ ಕಲ್ಪನೆ ಇಟ್ಕೊಂಡು ನಿಮಗೆ ಈ ಭೂಮಿಗೆ ಜನ್ಮವನ್ನು ಕೊಟ್ಟಿರ್ತಾಳೆ. ಇಂತಹ ದೇವ ಯಾವುದೋ ಹಾಳಿಗೀಡ ಮಾಡಬೇಡ್ರಿ, ಯಾವುದೋ ಸ್ಪಿರಿಟ್ ಹಾಕಿ ಹಾಳು ಮಾಡಬೇಡ್ರಿ ಅಂತಕ್ಕಂಥ ಮಾತನ್ನ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಇವತ್ತು ನೀವು ಅಂಥದ್ದು ಏನಾದ್ರು ಮಾಡಿದ್ರೆ ನಿಮ್ಮ ತಾಯಿ ಮುಖ ಒಂದ್ಸಲ ನೋಡ್ರಿ. ಇವತ್ತ ಅಂತ ತಾಯಿ ಮುಖ ಒಂದ್ಸಲ ನೋಡ್ರಿ. ನಿಮ್ಮ ಶಿಲ್ಪಾ ಅಕ್ಕ ಇಲ್ಲಿ ಬಂದು ಸಾವಳಗಿ ಗ್ರಾಮಕ್ಕೆ ಬಂದು ಏನ್ ಕಾಣಿಕೆ ಕೇಳಲ್ಲಪ್ಪ ಅಂದ್ರ ನಿಮ್ಮ ದುಶ್ಚಟಗಳನ್ನ ನಾನು ಹುಡುಗಿ ಹಾಕ್ರಿ, ಇದೇ ನನಗೆ ದೊಡ್ಡ ಕಾಣಿಕೆ ಅಂತಕ್ಕಂಥ ಮಾತನ್ನು ಕೂಡ ನಾನು ಹೇಳಲಿಕ್ಕೆ ಮೊದ್ಲೇ ಹೇಳಿದೆ. ನಮ್ಮ ಅಣ್ಣ ಹೇಳಿದ್ರು ಸಲ ಅಭ್ಯರ್ಥಿ ಗ್ಯಾರಂಟಿ ಅಂತ. ನಾನು ಏನಾದ್ರೂ ಆಗ್ಬೇಕು ಅಂತ ಬಯಸಿದ್ರೆ ನಮ್ಮ ಊರಿನಲ್ಲಿ ಮಾತ್ರ ಸಂಘಟನೆ ಮಾಡ್ತಿದ್ದೆ. ಇವತ್ತು ಇಡೀ ಕರ್ನಾಟಕ ತುಂಬಾ ತಿರುಗಾಡ್ತೀನಿ, ನನಗೇನು ಬೇಡ, ನನ್ನ ಮಾತಿನಿಂದ ಮಾತನಾಡ್ತಾ ಹೇಳಿದ್ರು. ನನ್ನ ಮಾತಿನಿಂದ ಇಲ್ಲಿ ಬಾಳಾದ್ರ 1,000ರಿಂದ 2,000 ಜನ ಇರ್ಬೋದು. ಈ ಜನರಲ್ಲಿ ನನಗ್ ಬಾಳ ಬೇಡ, ಒಂದು 10 ಜನರ ಮನಸ್ಸು ಪರಿವರ್ತನೆ ಆದ್ರೆ ಸಾಕು. ಅಕ್ಕ ನೀವು ಮಾತನಾಡಿ ಹೋದ್ರಲ್ಲ, ಅಕ್ಕ ನೀವು ಮಾತನಾಡಿ, ನನಗೂ ಗೊತ್ತು, ಯಾಕಂತ ತಾಯಿ ನಾನು ಹಾಲು ಬಿಡ್ಸಕ್ಕಾಗಲ್ಲ ಆಕೆಗೆ ಪಟ್ ಅಂತ. ಹಂಗ ನಿಮ್ಗೆ ಜಲ್ದಿ ಸರಿಯಾಗಿ ಕುಡಿದ್ ಬಿಡ್ರಿ, ಇಸ್ಪೆಟ್ ಆಡೋದು ಬಿಡ್ರಿ, ಜೂಜ್ ಆಡೋದು ಬಿಡ್ರಿ ಅಂತ ನಾನು ಹೇಳಂಗಿಲ್ಲ. ದಿನ್ಮ್ಯಾಕ್ ಸ್ವಲ್ಪ ಬಿಡ್ಕೋತ ಬರ್ರಿ. ಅಕ್ಕ ನಿಮ್ ಮಾತು ಯಾವಾಗ ಕೇಳಿದೆವು, ಅಕ್ಕ ನಿಮ್ ಮಾತು ಯಾವಾಗ ನನ್ ಕಿವಿಗೆ ಬಿತ್ತೋ ಅವತ್ತಿನಿಂದ ನಾನು ಕಡಿಮೆ ಮಾಡ್ಕೊಂತ ಬಂದಿದ್ದೀನಕ್ಕ ಅಂತಕ್ಕಂಥದ್ದು ಐತಲ್ಲ. ಈ ದೊಡ್ಡ ಕಾಣಿಗೆ ನನಗೆ ಯಾವ ಅಧಿಕಾರಕ್ಕಿಂತಲೂ ಖುಷಿ ಕೊಡಲ್ಲ. ನಿಮ್ಮ ಒಂದು ಮಾತು ಐತಲ್ಲ, ಈ ಅಧಿಕಾರಕ್ಕಿಂತ ಹೆಚ್ಚಿಂದು ಅಂತಕ್ಕಂಥ ಮಾತನ್ನು ಕೂಡ ನಾನು ಹೇಳಿಕ್ಕೆ ಯಾವ ಕಾಣಿಕೆ ಕೂಡ ನನಗೇನು ಮಾಡ್ಲಿಕ್ಕಾಗಲ್ಲ. ಆ ಕಾಣಿಕೆ ಕುಂತಲೂ ನಾನು ಹೆಚ್ಚಿಂದು ಅಂತಕ್ಕಂಥ ಮಾತನ್ನ ಹೇಳ್ತಾ ಇವತ್ತು ಬಹಳ ಅವ್ರಿಗೆ ಎಷ್ಟು ಹೊಗಳಿದ್ರು ಕೂಡ ಸಾಲಲ್ಲ ಅಂತ ಅನ್ಸುತ್ತ. ಮತ್ತೊಮ್ಮೆ ನಮ್ಮ ಈ ಸುಸಂಸ್ಕೃತಿ ಸಂಸ್ಕಾರ ಸೇವಾ ಮಂಚನವರು ನನಗೆ ಬಹಳ ಖುಷಿ ಆಗ್ತದೆ. ಈ ತರ ಎಲ್ಲರೂ ಒಗ್ಗಟ್ಟಾಗಿ ಕಾರ್ಯಕ್ರಮ ಮಾಡಬೇಕು. ಬಹಳ ಇವತ್ತು ಎಲ್ಲರನ್ನ ಕರೆಸಿ ಬಹಳ ಭವ್ಯವಾದಂತಹ ಕಾರ್ಯಕ್ರಮ ಮಾಡಿದಿರಿ. ಇವತ್ತು ದಿವ್ಯವಾದಂತಹ ಜ್ಯೋತಿಯನ್ನು ಬೆಳಗಿಸಿ ನಿಮ್ಮ ಪ್ರಖರವಾದ ಪ್ರೀತಿ ವಿಶ್ವಾಸವನ್ನು ಹರಿಸಿ ನಮ್ಮಕ್ಕ ನಮ್ಮ ಸಹೋದರಿ ಶಿಲ್ಪಾಕ್ಕ ಬರಬೇಕು ಅಂತೇಳಿ ಬಹಳ ಪ್ರೀತಿ ವಿಶ್ವಾಸದಿಂದ ಕರೆಸಿ ನನಗೊಂದೆರಡು ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟು ಬಹಳ ವಿಶೇಷವಾದಂತಹ ಸನ್ಮಾನ ಮಾಡಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಮತ್ತೊಮ್ಮೆ ಮಗದೊಮ್ಮೆ ನನ್ನ ಭಕ್ತಿ ಪೂರ್ವಕವಾದಂತಹ ನಮಸ್ಕಾರಗಳನ್ನು ತಿಳಿಸುತ್ತಾ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ರಾಯಣ್ಣ, ಜೈ ಚೆನ್ನಮ್ಮ.